ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್ ಬೊಮ್ಮನಹಳ್ಳಿ, ಬ್ಯಾಂಗ್ಳೂರು. ಸ್ನೇಹಿತರೆ, ನಮ್ಮ ಜೀವನ ಅಂತ ನಾನು ಚಾನಲ್ ಯೂಟ್ಯೂಬಲ್ಲಿ ಕ್ರಿಯೇಟ್ ಮಾಡಿದ್ಮೇಲೆ ಇದು ನನ್ನ 3ನೇ ವಿಡಿಯೋ ಸ್ನೇಹಿತರೆ. ಫಸ್ಟ್ ವಿಡಿಯೋಲಿ ನಾನು HSRP ಸ್ಕಾಲರ್ಶಿಪ್ ಬಗ್ಗೆ ಹೇಳಿದ್ದೆ. 2ನೇ ವಿಡಿಯೋಲಿ ಲಾಸ್ಟ್ FIR ಕಾಪಿ ಹೇಗೆ ಮಾಡೋದು ಅಂತ ಹೇಳಿದ್ದೆ ಸ್ನೇಹಿತರೆ. ಸೊ ಇವತ್ತಿನ ವಿಡಿಯೋಲಿ ನಿಮಗೆ ಒಂದು ತುಂಬ ಮುಖ್ಯವಾದ ಸ್ಕಾಲರ್ಶಿಪ್ ಬಗ್ಗೆ ಹೇಳಕ್ಕೆ ಹೊರಟಿದ್ದೀನಿ ಸ್ನೇಹಿತರೆ. ಅದೇನು ಅಂದರೆ, ರಿಲಯನ್ಸ್ ಕಂಪನಿಯವರು UG ಕೋರ್ಸಸ್ ಪ್ಲಸ್ PG ಕೋರ್ಸಸ್ಗೆ ಸ್ಕಾಲರ್ಶಿಪ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದು ಜಾಸ್ತಿ ಅಮೌಂಟೇ ಬಿಟ್ಟಿದ್ದಾರೆ. ಸೊ UG ಕೋರ್ಸಸ್ ಅಂದರೆ BA, BCom, BSc ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ ಅಂತ ಹೇಳ್ತಾರಲ್ಲ ಸ್ನೇಹಿತರೆ, ಅದು ಅವ್ರಿಗೆ 2 ಲಕ್ಷ ರೂಪಾಯಿ. ಅವರು 3 ವರ್ಷ ಏನು ಡಿಗ್ರಿ ಮಾಡ್ತಾರೆ ಅದಕ್ಕೆ. ಆಮೇಲೆ PG ಕೋರ್ಸಸ್, ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಅಂದರೆ MA, MCom, MSc ಇವರು ಏನು ಓದ್ತಾ ಇದ್ದಾರೆ, ಇವ್ರಿಗೆ 6 ಲ್ಯಾಕ್ಸ್ವರೆಗೂ ಸ್ಕಾಲರ್ಶಿಪ್ ಕೊಡ್ತಾರಂತೆ ಸ್ನೇಹಿತರೆ. ಅದಕ್ಕೆ ದಯವಿಟ್ಟು ಮಿಸ್ ಮಾಡ್ದೇ ಕೊನೆಯವರೆಗೂ ಈ ವಿಡಿಯೋ ನೋಡಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಇದು. ಯಾರ್ಯಾರೆಲ್ಲ ಸೆಕೆಂಡ್ PUC ಮುಗಿಸಿ ಈ ವರ್ಷ ಫಸ್ಟ್ ಇಯರ್ ಡಿಗ್ರಿಗೆ ಜಾಯ್ನ್ ಆಗಿರೋ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಸ್ನೇಹಿತರೆ. ಹಾಗೆ ಯಾರು ಫೈನಲ್ ಇಯರ್ ಡಿಗ್ರಿ ಮುಗಿಸಿ ಫಸ್ಟ್ ಇಯರ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ MA, MSc, MCom ಸೇರಿರ್ತಿರೋ ಸ್ನೇಹಿತರೆ, ಅವ್ರಿಗೂ ಅಪ್ಲಿಕೇಬಲ್ ಆಗುತ್ತೆ. ಯಾರು ಸೆಕೆಂಡ್ ಇಯರ್ BA ಓದ್ತಾ ಇದ್ದಾರೆ ಅವ್ರಿಗೆ ಇದಾಗಲ್ಲ. ಯಾರು ಸೆಕೆಂಡ್ ಇಯರ್ MA, MCom, MSc ಓದ್ತಾ ಇದ್ದಾರೆ ಅವ್ರಿಗೂ ಆಗಲ್ಲ ಸ್ನೇಹಿತರೆ. ಈ 23-24 ಅಕಾಡೆಮಿಕ್ ಇಯರಲ್ಲಿ ಯಾರು ಸೆಕೆಂಡ್ PUC ಮುಗಿಸಿ ಫಸ್ಟ್ ಇಯರ್ ಸೇರಿರ್ತಾರೋ, ಇಲ್ಲ ಯಾರು ಫೈನಲ್ ಇಯರ್ ಡಿಗ್ರಿ ಮುಗಿಸಿ ಫಸ್ಟ್ ಇಯರ್ MCom, MSc, MA ಸೇರಿರ್ತಾರೋ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ. ಸೊ ಈ ವಿಡಿಯೋಲಿ ಇನ್ನೊಂದು ವಿಶೇಷತೆ ಏನಂದರೆ ಸ್ನೇಹಿತರೆ, ಈ ವಿಡಿಯೋ ಕೊನೆಯಲ್ಲಿ ಇನ್ನೇನು ಮುಗಿಯೋ ಮೂಮೆಂಟಲ್ಲಿ ನಿಮಗೆ ಬೇರೆ ಒಂದು ಗೌರ್ಮೆಂಟ್ದು ಪ್ಲಸ್ ಎರಡು ಗೌರ್ಮೆಂಟ್ ಜಾಬ್ದೇ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸ್ನೇಹಿತರೆ. ಆ ಡಿಸ್ಕ್ರಿಪ್ಷನ್ ಏನು ಹಾಕ್ತೀನಿ ಅನ್ನೋದು ವಿವರಣೆನ ನಿಮಗೆ ಲಾಸ್ಟ್ ವಿಡಿಯೋಲೇ ಮುಗಿಯೋ ಟೈಮಲ್ಲಿ ಹೇಳ್ತೀನಿ. ಸೊ ಅದಕ್ಕೆ ದಯವಿಟ್ಟು ವಿಡಿಯೋ ಮುಗಿಯೋವರೆಗೂ ನೋಡಿ ಸ್ನೇಹಿತರೆ. ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಮಧ್ಯೆ ಸ್ಕಿಪ್ ಮಾಡಿದ್ರೆ ಇದು ಅರ್ಥ ಆಗೋಲ್ಲ. ಸೊ ಇದು ನಿನ್ನೆ ತಾನೇ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸ್ನೇಹಿತರೆ ರಿಲಯನ್ಸ್ ಕಂಪ್ನಿಯವರು. ಸೊ ನಾನು ಕಾರಣಾಂತರಗಳಿಂದ ನಿನ್ನೆನಂತ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೆ ಜಾಸ್ತಿ ತಡ ಮಾಡೋದು ಬೇಡ ಅಂದ್ಬಿಟ್ಟು ಈಗ ಹೇಗಿದ್ರು ಅಕ್ಟೋಬರ್ 6ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಹಾಗಂತ ಲೇಟ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ಪೂರ್ವ ತಯಾರಿಯೆಲ್ಲ ಮಾಡ್ಕೋಬೇಕಲ್ಲ ಏನೇನಂತ. ಸೊ ಅದಕ್ಕೇ ನಿನ್ನೆ ನೋಟಿಫಿಕೇಷನ್ ಬಿಟ್ಟಿರೋದು, ಇವತ್ತು ನಾನು ವಿಡಿಯೋ ಮಾಡಿ ಆಗ್ತಾಯಿದ್ದೆ ಸ್ನೇಹಿತರೆ. ಖಂಡಿತ ಇದು ನಿಮಗೆ ಹೆಲ್ಪ್ ಆಗೇ ಆಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಸ್ಕಿಪ್ ಮಾಡ್ದೇ ಕೊನೆವರೆಗೂ ವಿಡಿಯೋ ನೋಡಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ. ಸೊ ಜಾಸ್ತಿ ತಡ ಮಾಡೋದು ಬೇಡ ಸ್ನೇಹಿತರೆ, ಬನ್ನಿ ವಿಡಿಯೋಗೆ ಹೋಗ್ಬಿಡೋಣ ಸ್ನೇಹಿತರೆ. ಈಗ ನಾನು ನಾರ್ಮಲಾಗಿ ನಿಮ್ಗೆ ಯಾವಾಗಲೂ ಹೇಳ್ದಂಗೆ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈಗ ರೆಕಾರ್ಡ್ ಕೊಡ್ತಾ ಇದ್ದೀನಿ. ಸೊ ಓಕೆ ಸ್ನೇಹಿತರೆ, ಸ್ಕ್ರೀನ್ ರೆಕಾರ್ಡ್ ಆನ್ ಆಗಿದೆ. ಈಗ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲಲ್ಲಿ ಮಾಮೂಲಿಯಂತೆ ಗೂಗಲ್ ಕ್ರೋಮ್ ಹೋಗಿ ಸ್ನೇಹಿತರೆ. ಗೂಗಲ್ ಕ್ರೋಮ್ ನೋಡಿ ಸ್ನೇಹಿತರೆ, ಗೂಗಲ್ ಕ್ರೋಮ್ ಕ್ಲಿಕ್ ಮಾಡಿದ್ದೀನಿ. ನೋಡಿ, ಈ ಥರ ಬಂತು ಸ್ನೇಹಿತರೆ. ನೀವೇನು ಮಾಡ್ತೀರಾ ಅಂದರೆ, ಈಗ ಸರ್ಚ್ URL ಒಂದು ಜಾಗದಲ್ಲಿ ನೀವು ಟೈಪ್ ಮಾಡಬೇಕು ಸ್ನೇಹಿತರೆ. ನಾನು ಏನು ಟೈಪ್ ಮಾಡೋದು ಅನ್ನೋದು ಇದು ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ. ನಿಮಗೆ ಫಸ್ಟಿಂದನೇ ಒಂದೊಂದು ಅಕ್ಷರನೂ ಅದು ಏನು ಟೈಪ್ ಮಾಡಬೇಕು ಅನ್ನೋದು ಇದ್ರ ಮೂಲಕ ಹೇಳ್ಕೊಡ್ತೀನಿ. ಇದ್ರ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ. ನೀವು ಅಲ್ಲೂ ನೋಡ್ಕೋಬೋದು, ಇಲ್ಲೂ ನೋಡ್ಕೋಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದು ಹೇಗಿದೆ ನಾನು ಇಲ್ಲೇ ಟೈಪ್ ಮಾಡ್ತೀನಿ. ನೋಡಿ, ಆಲ್ರೆಡಿ ನಾನು ಇದನ್ನು ವಿಡಿಯೋ ಮಾಡೋಕ್ಕೆ ಮುಂಚೆ ಪೂರ್ವ ತಯಾರಿ ನಾನು ಮಾಡ್ಕೋಬೇಕಲ್ಲ. ಸೊ ಅದಕ್ಕಾಗಿ ನಾನು ಟೈಪ್ ಮಾಡಿದ್ದೆ. ಸೊ ಅದೇ ಅಲ್ಲಿ ಬಂದಿದೆ. ಆದರೂ ನಿಮ್ಗೆ ಓದಿ ಹೇಳ್ಬಿಡ್ತೀನಿ ನಿಮ್ಮ ಸ್ನೇಹಿತರೆ, ಅದು ಕ್ಲಿಕ್ ಮಾಡೋಕ್ಕೆ ಮುಂಚೆ. ನೋಡಿ, https:// ಆದಮೇಲೆ ಸ್ಕಾಲರ್ಶಿಪ್ಸ್ RELIANCEFOUNDATION.org scholarships.reliancefoundation.org ಇದ್ರದ್ದು
ವೆಬ್ಸೈಟು ಸ್ನೇಹಿತರೆ. ಅಂದರೆ ನೀವು ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕಾದ್ರೆ ಯಾವ ವೆಬ್ಸೈಟ್ಗೆ ಹೋಗಬೇಕು ಅಂತಿರಲ್ಲ, ಈ ಡಿಸ್ಕ್ರಿಪ್ಷನೆಲ್ಲ ಲಿಂಕ್ ಆದರೆ ಕ್ಲಿಕ್ ಮಾಡಿದ್ರೆ ಹೋಗುತ್ತಲ್ಲ, ಅದೇ ಲಿಂಕ್ ಇದು ಸ್ನೇಹಿತರೆ. ಸೊ ಇದು ಆಗಿದೆ, ನಾನು ಇವಾಗ ಗೋ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ನೆಟ್ವರ್ಕು ಸ್ಲೋ ಇದ್ದರೆ ಅದು ಓಪನ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋ ಸ್ನೇಹಿತರೆ, ಬಟ್ ಏನಿಲ್ಲ, ಆಗುತ್ತೆ. ಆಗ್ತಾ ಇದೆ ಸ್ನೇಹಿತರೆ, ನೀನು 1 ಮಿನಿಟ್ ಆಗ್ಬಿಡುತ್ತೆ ಅಷ್ಟೇ. ಇದು ತುಂಬ ಉಪಯೋಗ ಇದೆ ಸ್ನೇಹಿತರೆ ಈ ಸ್ಕಾಲರ್ಶಿಪ್ಪು. ನೋಡಿ ಸ್ನೇಹಿತರೆ, ಓಪನ್ ಆಯಿತು ನೋಡಿ. ಮೇಯ್ನಲ್ಲೇ ನಿಮಗೆ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ಸ್ ಅಂತ ಬಂತಲ್ಲ ಸ್ನೇಹಿತರೆ. ಸೊ ಈಗ ನೀವೇನು ಮಾಡ್ತೀರಾ ಅಂದರೆ, ನೀವು ಓದ್ಕೋಬೇಕಂದ್ರೆ ಇದೆಲ್ಲ ಬೇಸಿಕ್ಕು. ಅಂದರೆ ನೀವು ಅಪ್ಲೈ ಮಾಡಿ ಇದರಲ್ಲಿ ಎರಡೇ ಇರೋದು, ಅದಕ್ಕೇನು ಬೇಕಾಗಿಲ್ಲ. ನೀವೇನು ಮಾಡ್ತೀರಾ ಅಂದರೆ ಸ್ನೇಹಿತರೆ, ಈ ಬಲಗಡೆ ಮೇಲ್ಗಡೆ ರೈಟ್ ಸೈಡ್ ಟಾಪಲ್ಲಿ 3 ಗ್ರೀನ್ ಗೆರೆ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್, ಪೋಸ್ಟ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ ಅಂತ ಬಂತು. ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ ಅಂದರೆ BA, BCom, BSc ಈ ಥರ ಸ್ನೇಹಿತರೆ. ಅಂದರೆ ಅದು BA, BCom, BSc ಅಂತನಲ್ಲ, ಅದಲ್ಲದೆ ಬೇರೆ UG ಕೋರ್ಸಸ್ ಒಳಗಡೆ ಯಾವ್ದಾದ್ರು ಬರುತ್ತೋ ಅದರಲ್ಲಿ ಯಾರು ಓದ್ತಾ ಇದ್ರೋ ಅವರೆಲ್ಲರೂ ಇದಕ್ಕೆ ಅಪ್ಲೈ ಮಾಡೋದು ಸ್ನೇಹಿತರೆ. ಆದರೆ ಫಸ್ಟ್ ಇಯರ್ ಯಾರು ಅಡ್ಮಿಷನ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಸ್ನೇಹಿತರೆ. ಅದ್ರ ಕೆಳಗಡೆ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಕಾಲರ್ಶಿಪ್ ಅಂತಿದೆ. ಪೋಸ್ಟ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ ಅಂದರೆ ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿ ಮುಗಿಸಿರೋ ಸ್ನೇಹಿತರೆ, ಡಿಗ್ರಿ ಫೈನಲ್ ಇಯರ್ ಮುಗಿಸಿ ಫಸ್ಟ್ ಇಯರ್ MA, MCom, MSc ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಬರುತ್ತೆ. ಇದು ಅಲ್ಲದೆ ಬೇರೆ ಯಾವ ಕೋರ್ಸು PG ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಅಂಡರ್ ಬರುತ್ತೆ, ಅವರು ಫಸ್ಟ್ ಇಯರ್ ಸೇರಿದರೆ ಅವರು ಅದನ್ನು ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಸೊ ನಾನಿವಾಗ ಫಾರ್ ಎಕ್ಸಾಂಪಲ್ ಒಂದು ಕ್ಯಾಂಡಿಡೇಟ್ದು ನಾನು ಡೀಟೇಲ್ ನಿಮ್ಗೆ ಎಕ್ಸಾಂಪಲ್ ಆಗಿ ತೋರಿಸ್ಬೇಕಲ್ಲ. ಸೊ ಅವ್ರು BCom ಫಸ್ಟ್ ಇಯರು, ಅದಕ್ಕೆ ನಾನು ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ನ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತಾ ಇದೆ ನೋಡಿ ಸ್ನೇಹಿತರೆ, ಓಪನ್ ಆಗ್ತಾ ಇದೆ ನೋಡಿ. ಇದು ಓಪನ್ ಆಯ್ತಲ್ಲ, ಈಗ ನೀವು ಇದ್ರ ಫುಲ್ಲು ಡೀಟೇಲಾಗಿ ಇದ್ರ ವಿವರಣೆ ಕೊಟ್ಟಿರ್ತಾರೆ. ಸೊ ನಾವು ಮೇನ್ ಮಾತ್ರ ನಮ್ಗೆ ಏನು ಬೇಕೋ ಅದು ಓದ್ಕೊಂಡು ಹೋಗೋಣ ಸ್ನೇಹಿತರೆ. ನೋಡಿ, ಸ್ಟೂಡೆಂಟ್ಸ್ ವಿತ್ ಎ ಹೌಸ್ ಹೋಲ್ಡ್ ಇನ್ಕಮ್ ಆಫ್ ಅಂಡರ್ RS 15 lakh ಓರ್ ಎನ್ರೋಲ್ಡ್ ಇನ್ ಫಸ್ಟ್ ಇಯರ್. ಅಂದರೆ ಸ್ನೇಹಿತರೆ, BA ಫಸ್ಟ್ ಇಯರು, BCom, BSc ಫಸ್ಟ್ ಇಯರ್, ಇಲ್ಲ MA, MCom, MSc ಫಸ್ಟ್ ಇಯರ್ ಯಾರು ಅಡ್ಮಿಟ್ ಆಗಿರ್ತಾರೋ ಅವರ ಒಂದು ಮನೆಯ ಸದಸ್ಯರ ಎಲ್ಲ ಇನ್ಕಮ್ ಸೇರಿ 15 ಲಕ್ಷ ಮೀರಿರಬಾರ್ದು. ಅಂದರೆ 15 ಲಕ್ಷ ದಾಟಿರಬಾರ್ದು ಸ್ನೇಹಿತರೆ. ಅದು ಒಳಗಿರೋರು IT ರಿಟರ್ನು ಫೈಲ್ ಮಾಡ್ತಾರೆ ಮೋಸ್ಟ್ಲಿ. ಸೊ ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು ಸ್ನೇಹಿತರೆ, ಎಲಿಜಿಬಲ್ ಆಗಿದ್ದಾರೆ. ಆದರೆ ಯಾರು IT ರಿಟರ್ನ್ ಫೈಲ್ ಮಾಡ್ತಾರೆ ಅವ್ರು 15 ಲಕ್ಷಕ್ಕೆ ಮೇಲಿದ್ರೆ ಆಗಲ್ಲ ಸ್ನೇಹಿತರೆ, 15 ಲಕ್ಷ ಒಳಗಡೆ ಇರಬೇಕು. 15 ಲಕ್ಷ ಒಳಗಡೆ ಇಟ್ಕೊಂಡು IT ರಿಟರ್ನ್ ಫೈಲ್ ಮಾಡ್ತಾರೆ, ಅವರು ಅಪ್ಲೈ ಮಾಡ್ಬೋದು ಸ್ನೇಹಿತರೆ, ಅವ್ರ ಮಕ್ಕಳಿಗೂ ಸಹ. ಸೊ ಇದರಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ ಸ್ನೇಹಿತರೆ, ಅದು ಬೇರೆ ಲೈನಲ್ಲಿದೆ, ಅದು ಈಗಲೇ ಹೇಳ್ಬಿಡ್ತೀನಿ. 2.5 ಲಕ್ಷ ಒಳಗಡೆ ಇಲ್ಲ, 2.5 ಲಕ್ಷ ಕರೆಕ್ಟಾಗಿ ಯಾರ್ದು ಇಯರ್ಲಿ ಆದಾಯ ಇದೆ ವರ್ಷದ್ದು, ಅವ್ರಿಗೆ ಇದು ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಸ್ನೇಹಿತರೆ ರಿಲಯನ್ಸ್ ಕಂಪ್ನಿಯವರು. ಅಂದರೆ ಅವರು 15 ಲಕ್ಷ ಸ್ವಲ್ಪ ಜಾಸ್ತಿ ಆಗುತ್ತಲ್ವ, 2.5 ಲಕ್ಷ ಅಂದರೆ ಸ್ವಲ್ಪ ಕಡಿಮೆ. ಸೊ ಅದರಲ್ಲಿ ನೋಡೋದಾದರೆ 2.5 ಲಕ್ಷ ಸಮನಾಗಿ ಇಲ್ಲ ಅದಕ್ಕಿಂತ ಕಡಿಮೆ ಇರೋರಿಗೆ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಹೋಗುತ್ತೆ ಅಪ್ಲೈ ಮಾಡಿರೋರಲ್ಲಿ. ಈಗ 5 ಜನ 10 ಜನ ಅಪ್ಲೈ ಮಾಡಿದರು, 10 ಜನದಲ್ಲಿ 2.5 ಲ್ಯಾಕ್ ಒಳಗಡೆ ಇರೋರು 5 ಜನ, 14-15 ಲಕ್ಷ ಇರೋರು 5 ಜನ. ಸೊ ಆವಾಗ ಕಂಪ್ನಿ ಏನು ಮಾಡುತ್ತೆ, ಫಸ್ಟ್ ಪ್ರಿಫರೆನ್ಸು ಈ 2.5 ಲಕ್ಷ ಒಳಗಿರುತ್ತಲ್ಲ ಅವರು ಕೊಡ್ತಾರೆ ಸ್ನೇಹಿತರೆ. ಇದು ಉದಾಹರಣೆ. ಆದರೆ ಅವರು ಅಪ್ಲೈ ಮಾಡ್ಬೋದು, ಬಟ್ ಪ್ರಿಫರೆನ್ಸ್ ಜಾಸ್ತಿ ಇರ್ಬೋದು ಸ್ನೇಹಿತರೆ. ಸೊ ಅದು ಮೇಯ್ನ್ ನಾನು ಓದ್ಬಿಟ್ಟೆ ಆನ್ಲೈನಲ್ಲಿ. ಸೊ ಮಿಕ್ಕಿದೆಲ್ಲ ನೀವು ಓದ್ಕೋಬೋದು ಸ್ನೇಹಿತರೆ. ನೋಡಿ, ಫಸ್ಟ್ ಇಯರ್ ಇದೆಲ್ಲ ಕಂಪ್ನಿ ಬಗ್ಗೆ ನೋಡಿ ಸ್ನೇಹಿತರೆ. ಇಲ್ಲಿ ಅಪ್ ಟು 5,000 ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಸ್ ವಿಲ್ ಬಿ ಸೆಲೆಕ್ಟೆಡ್. ಅಂದರೆ ಎಷ್ಟು ಜನ ಬೇಕಾದ್ರೂ ಅಪ್ಲೈ ಮಾಡ್ಬೋದು, ಆದರೆ ಅವರು ಸೆಲೆಕ್ಟ್ ಮಾಡೋದು 5,000 ಜನನ ಸೆಲೆಕ್ಟ್ ಮಾಡ್ತಾರೆ ಸ್ನೇಹಿತರೆ. ಅಂದರೆ ನೀವೇ ಎಷ್ಟು ಜನನೇ ಅಪ್ಲೈ ಮಾಡಿ, ಅವರು ಸೆಲೆಕ್ಟ್ ಮಾಡೋದು 5,000 ಜನ ಸ್ನೇಹಿತರೆ. ಸೊ ಈಗೆಲ್ಲ ಹೀಗೆ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ. ನೋಡಿ ಇಲ್ಲಂತ ನೋಡಿ ಇಲ್ಲಿ ಸ್ನೇಹಿತರೆ, ನೋಡಿ ಅಪ್ಲಿಕೇಶನ್ ಆ್ಯಂಡ್ ಸೆಲೆಕ್ಷನ್ ಪ್ರೊಸೆಸ್ಸು, ಅಪ್ಲಿಕೇಶನ್ ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದೆಲ್ಲ ನೀವು ಓದ್ಕೋಬೋದು. ಆಮೇಲೆ ಒಂದು ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರ್ತಾರೆ ಸ್ನೇಹಿತರೆ, ಅದು ಇಂಪಾರ್ಟೆಂಟು. ಅದನ್ನು ನೀವು ಆನ್ಲೈನಲ್ಲೇ ಅವರು ಟೆಸ್ಟ್ ಕೊಡ್ತಾರೆ, ನೀವು ಆನ್ಲೈನಲ್ಲೇ ಅಟೆಂಡ್ ಮಾಡಬೇಕು ಸ್ನೇಹಿತರೆ. ಅದು 60 ನಿಮಿಷ ಇರುತ್ತೆ ಸ್ನೇಹಿತರೆ. 60 ನಿಮಿಷ ಅಂದರೆ 1 ಅವರ್ ಇರುತ್ತೆ ಸ್ನೇಹಿತರೆ. ಮಲ್ಟಿಪಲ್ ಚಾಯ್ಸ್ ಕ್ವಶ್ಚಿನ್ ಅಂದರೆ ಒಂದು ಕ್ವಶ್ಚಿನ್ಗೆ 4 ಆನ್ಸರ್ ಇರುತ್ತೆ, ನೀವು ಅದನ್ನು ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ. ಅದು ಆ ಥರ ಎಕ್ಸಾಮ್ ಇದು. ಆಮೇಲೆ ಎಕ್ಸಾಮ್ಗೆ ನೀವು ಒಬ್ಬರೇ ರೂಮಲ್ಲಿ ಇರಬೇಕು ಸ್ನೇಹಿತರೆ, ನಿಮ್ಮ ಹಿಂದೆ ಮುಂದೆ ಯಾರು ಇರಬಾರ್ದು. ನಿಮ್ಮ ಅಪ್ಪ ಅಮ್ಮ, ರಿಲೇಷನ್ಸ್, ಫ್ರೆಂಡ್ಸು
ಹೇಳ್ಕೊಡೋಕ್ಕೆ ಕೆಲವರು ಟೆಕ್ನಿಕ್ ಮಾಡ್ತಾರಲ್ಲ, ಆ ಥರ ಯಾರೂ ಇರೋಂಗಿಲ್ಲ. ಅದು ಚೀಟಿಂಗ್ ಮಾಡ್ತಾ ಇದ್ರೆ ನೀವೇನಾದ್ರು ಗೊತ್ತಾದರೆ ಅದು ಕಂಪ್ನಿಯವ್ರು ರಿಜೆಕ್ಟ್ ಮಾಡೋ ಚಾನ್ಸ್ ಇರುತ್ತೆ. ಸೊ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸಾಮಾನ್ಯವಾಗಿ ಡಿಗ್ರಿ ಫಸ್ಟ್ ಇಯರು, MA ಫಸ್ಟ್ ಇಯರು ಇವ್ರಿಗೆ ಯಾರು ಅಪ್ಲೈ ಮಾಡಿದ್ರೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್, ಸ್ವಲ್ಪ ಅಡ್ವಾನ್ಸ್ ನಾಲೆಡ್ಜು ಇರುತ್ತೆ ಇಂಗ್ಲೀಷು. ಸೊ ಆದ್ದರಿಂದ ಆ ಥರ ಯಾರು ಮಾಡಲ್ಲ ಅನ್ಕೊತೀನಿ. ಸೊ ಆ ರೀತಿ ರೂಮಲ್ಲಿ ಹೋಗ್ಬಿಟ್ಟು ನೀವು ಒಬ್ಬರೇ ಸಿಸ್ಟಮ್ ಇಟ್ಕೊಂಡು ಅವರೇ ಕಂಪ್ನಿಯವರೇ ನಿಮ್ಗೆ ಲಿಂಕ್ ಎಲ್ಲ ಕಳಿಸ್ತಾರೆ. ಏನೇನು ಎಕ್ಸಾಮ್, ಡೇಟ್ ಯಾವಾಗ, ಯಾವ ಲಿಂಕ್ ಹೋಗಬೇಕು ಎಲ್ಲ ಅವರೇ ಡೀಟೇಲ್ ಕಳಿಸ್ತಾರೆ ಸ್ನೇಹಿತರೆ. ಅದು ಕಳಿಸ್ದಾಗ ನೀವು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈಗಲೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಮುಂಚೆ. ಸೊ ಆ ರೀತಿ ನೀವು ಎಕ್ಸಾಮ್ ಕೊಡಬೇಕಾಗತ್ತೆ. ರೂಮಲ್ಲಿ ಯಾರು ಇರೋಂಗಿಲ್ಲ, ಒಬ್ಬರೇ ಇರಬೇಕು ಸಿಸ್ಟಮ್ ಮುಂದೆ. ಅವ್ರು ಏನೇನು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತಾರೆ ಅದನ್ನು ನೀವು ಮಾಡ್ತಾ ಹೋಗ್ಬೇಕು ಅಷ್ಟೇ ಸ್ನೇಹಿತರೆ. ಅದು 1 ಅವರ್ ಆದಮೇಲೆ ಅವರೇ ಅದನ್ನು ನಿಮ್ಮ ಫೈನಲ್ಲಿ ಇದು ಮಾಡ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಸ್ಕ್ರಾಲ್ ಮಾಡಿದ್ದೀನಿ. ಸ್ಕ್ರಾಲ್ ಮಾಡೋದ್ರಲ್ಲಿ ನಿಮಗೆ ಲಾಸ್ಟಲ್ಲಿ ಬಂದಿದೆ ಸ್ನೇಹಿತರೆ, ಪ್ಲೀಸ್ ರೀಡ್ ಅವರ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್. ಅಂದರೆ ಸ್ನೇಹಿತರೆ, ಈ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಬಗ್ಗೆ ಎಷ್ಟೋ ಜನಗಳಿಗೆ ಡೌಟ್ ಇರುತ್ತೆ ಸ್ನೇಹಿತರೆ, ಪ್ರಶ್ನೆಗಳಿರುತ್ತೆ. ಸೊ ಆ ಪ್ರಶ್ನೆಗಳನ್ನ ಜನ ಕೇಳಿರ್ತಾರೆ. ಆ ಪ್ರಶ್ನೆಗಳಿಗೆ ಇದೇ ರಿಲಯನ್ಸ್ ಕಂಪ್ನಿಯವರು ಉತ್ತರ ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ನಿಮ್ಮಲ್ಲೂ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಸೊ ಆ ಪ್ರಶ್ನೆಗೆ ಉತ್ತರ ಇದರಲ್ಲೇ ಸಿಗ್ಬೋದಾ ಅಂತ ನೀವು ಕೂಡ ಚೆಕ್ ಮಾಡ್ಕೋಬೋದು. ಸೊ ಆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಡಾರ್ಕ್ ಕಲರ್ ಬ್ಲ್ಯಾಕ್ ಇದೆ, ಅದ್ರ ಮೇಲೆ ಸುಮ್ಮನೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ, ಕ್ಲಿಕ್ ಮಾಡಿದ ಸ್ನೇಹಿತರೆ ಅದು ಡೌನ್ಲೋಡ್ ಆಗಿದೆ, ಡೌನ್ಲೋಡ್ ಆಗ್ತಾ ಇದೆ. ಸೊ ಅದನ್ನು ಸಹಿತ ನೀವು ಹೋಗಿ ನೋಡ್ಕೋಬೋದು ಸ್ನೇಹಿತರೆ. ನೋಡಿ, ಡೌನ್ಲೋಡ್ ಆಗಿದೆ. ನಾನು ಡೌನ್ಲೋಡ್ ಆಗಿರೋದನ್ನ ಓಪನ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಈಗ ಬರುತ್ತೆ. ಈಗ ಅದು ವಿವೋ ಡಾಕ್ಯುಮೆಂಟ್ನ ಓಪನ್ ಮಾಡಬೇಕಾದ್ರೆ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು ಅಂತ ಕೇಳ್ತು ಸ್ನೇಹಿತರೆ. ಅದಕ್ಕೆ ನಿಮಗೆ ನಾನು ತೋರಿಸ್ಬೇಕಲ್ಲ, ಸೊ ಅದಕ್ಕೆ ನಾನು ಇನ್ಸ್ಟಾಲ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಅದು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ಅದು ವ್ಯೂ ಆಗಲ್ಲ ಸ್ನೇಹಿತರೆ. ನಾನೇನು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸು ಇದು ಮಾಡಿದ್ದೀನಿ, ಅದು ವ್ಯೂ ಆಗಲ್ಲ. ಸೊ ಈಗ ನಾನು ಅದು ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಮಾಡ್ಕೊಂಡ್ಮೇಲೆ ಓಪನ್ ಆಯಿತು ಸ್ನೇಹಿತರೆ. ನೋಡಿ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಬೌಟ್ ಇಲ್ಲ, ನಿಮ್ಮ ಮೊಬೈಲಲ್ಲಿ ಇದೆಲ್ಲ ಇದು ಆ್ಯಕ್ಚುಲಿ ಇದು ಬೇರೆ ಹೊಸ ಮೊಬೈಲ್ ಸ್ನೇಹಿತರೆ. ಹೊಸ ಮೊಬೈಲ್ ಅಂದರೆ ಸೆಕೆಂಡ್ಸ್ ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡೆ. ಅದರಲ್ಲಿ ಏನು ಅವರೆಲ್ಲ ಫುಲ್ಲೇ ಅರೇಂಜ್ ಮಾಡಿಕೊಟ್ಟಿದ್ರು. ಸೊ ನಾನೇನು ಯಾವುದೋ ಈ ಸಪೋರ್ಟಿಂಗ್ ಆ್ಯಪಲ್ಲಿ ಇನ್ಸ್ಟಾಲ್ ಮಾಡಿರಲಿಲ್ಲ, ಅದಕ್ಕೆ ಆ ಥರ ಕೇಳಿದೆ. ನಾನು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ದೀನಿ. ನಿಮ್ಮ ಮೊಬೈಲಲ್ಲಿ ಡೈರೆಕ್ಟಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ನೀವು ಅದನ್ನು ಕ್ಲಿಕ್ ಮಾಡಿದಾಗ ನೋಡಿ, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಬೌಟ್ ದ ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ಸ್. ಅಂದರೆ ಇದ್ರ ಬಗ್ಗೆ ತುಂಬ ಇದೆ ಸ್ನೇಹಿತರೆ. ನೋಡಿ, ಎಷ್ಟೊಂದು ಪೇಜ್ ಇದೆ ಇದರಲ್ಲಿ. ನೀವು ಪೂರ್ತಿ ನೋಡಿ 13 ಪೇಜ್ ಇದೆ ಸ್ನೇಹಿತರೆ. 13 ಪೇಜ್ನೂ ನೀವು ಓದ್ಕೋಬೋದು. ಬಟ್ ಇವಾಗ ಅಷ್ಟೊಂದು ಟೈಮ್ ಇಲ್ಲದೆ ಇರೋ ಕಾರಣ ನೀವು ಅಪ್ಲೈ ಮಾಡೋಕ್ಕೆ ಮುಂಚೆ ದಯವಿಟ್ಟು ಈ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ PDF ಒಂದ್ಸಲ 13 ಪೇಜ್ನ ತಾಳ್ಮೆಯಿಂದ ಕ್ಲೀನಾಗಿ ಓದ್ಕೊಳ್ಳಿ ಸ್ನೇಹಿತರೆ. ಆಮೇಲೆ ಇನ್ನೂ ಒಂದು ಆಪ್ಷನ್ ಬರುತ್ತೆ, ಅದನ್ನು ನೀವು ಓದ್ಕೋಬೇಕು. ಅದನ್ನು ಹೇಳ್ತೀನಿ ಆಮೇಲೆ. ಫಸ್ಟ್ ಇದು ನಾನು ಒಂದು ಎಕ್ಸಾಂಪಲ್ಗೋಸ್ಕರ ಒಂದೆರಡು ಕ್ವಶನ್ ಓದ್ಬಿಡ್ತೀನಿ ಸ್ನೇಹಿತರೆ ನಿಮಗೆ. ನೋಡಿ ಸ್ನೇಹಿತರೆ, ಹೌ ಡು ಐ ನೋ ಇಫ್ ಐ ಆಮ್ ಎಲಿಜಿಬಲ್ ಟು ಅಪ್ಲೈ. ಅಂದರೆ ನಾನು ಹೇಗೆ ತಿಳ್ಕೊಬೇಕು ನಾನು ಇದಕ್ಕೆ ಎಲಿಜಿಬಲ್ ಇದೀನಾ ಇಲ್ವಾ ಅಂತ ಪ್ರಶ್ನೆ. ಅದಕ್ಕೆ ಅವ್ರ ಕಂಪ್ನಿಯವ್ರು ಕೊಟ್ಟಿರೋದು, ಸ್ಟೂಡೆಂಟ್ ಮಸ್ಟ್ ಫಿಲ್ ದ ಫಾಲೋಯಿಂಗ್ ಕ್ರೈಟೀರಿಯಾ ಇನ್ ಆರ್ಡರ್ ಟು ಅಪ್ಲೈ. ಅಂದರೆ ವಿದ್ಯಾರ್ಥಿಗಳು ಈ ಕೆಳಗಿನ 4 ಅಂಶನ ಹೊಂದಿರಬೇಕು ಅಪ್ಲೈ ಮಾಡೋಕ್ಕೆ. ಅದೇನು, ಬಿ ಎ ರೆಸಿಡೆಂಟ್ ಇಂಡಿಯನ್ ಸಿಟಿಸನ್, ಭಾರತದ ಪ್ರಜೆ ಆಗಿರಬೇಕು, ಪಾಸ್ಡ್ 12th ವಿತ್ ಮಿನಿಮಮ್ 60 ಮಾರ್ಕ್ಸ್. ಇನ್ನೂ ಸ್ನೇಹಿತರೆ, ಇದು ನೀವು ಸೆಕೆಂಡ್ PUCಯಲ್ಲಿ 60% ತೆಗೆದಿರ್ಬೇಕು ಸ್ನೇಹಿತರೆ. ಅವ್ರಿಗೆ ಮಾತ್ರ ಅಪ್ಲೈ ಮಾಡಬೇಕು, ಅದರಿಂದ ಕಡಿಮೆ ಇದ್ರೆ ಆಗಲ್ಲ. ಇದು ಅಂಡರ್ ಗ್ರ್ಯಾಜುಯೇಟ್ಗೆ. ಅಕಸ್ಮಾತ್ ನೀವು ಪೋಸ್ಟ್ ಗ್ರ್ಯಾಜುಯೇಷನ್ ಸೆಲೆಕ್ಟ್ ಮಾಡಿದರೆ ಫೈನಲ್ ಇಯರ್ ಡಿಗ್ರಿಲಿ 60 ಮಾರ್ಕ್ಸ್ ತೊಗೊಂಡಿರ್ಬೇಕು ಸ್ನೇಹಿತರೆ, ಪರ್ಸೆಂಟೇಜು. ಓಕೆನಾ? ಕರೆಂಟ್ಲಿ ಎನ್ರೋಲ್ಡ್ ಇನ್ ಫಸ್ಟ್ ಇಯರ್ ಅಕಾಡೆಮಿಕ್ ಇಯರ್ 2024-25 ಇನ್ ಎ ರೆಗ್ಯುಲರ್ ಫುಲ್ ಟೈಮ್ ಡಿಗ್ರಿ ಕೋರ್ಸ್ ಇನ್ ಎನಿ ಸ್ಟ್ರೀಮ್. ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ಇದ್ರ ಮೂಲಕ ನೆನಪು ಬಂತು. ನೋಡಿ, ಈಗ ಬೆಳಿಗ್ಗೆ ಕಾಲೇಜಿಗೆ ಹೋಗ್ಬಿಟ್ಟು ಸಂಜೆ ಬರ್ತಾರಲ್ಲ ಸ್ನೇಹಿತರೆ, ಆ ಥರನೇ ಕಾಲೇಜಿಗೆ ಹೋಗಿ ಬರೋರು ಮಾತ್ರ ಇದು ಅಪ್ಲೈ. ಡಿಸ್ಟೆನ್ಸ್ ಎಜುಕೇಷನ್ ಥರ ಎಲ್ಲೋ ಇಟ್ಕೊಂಡು 1 ವರ್ಷ ಮನೇಲೇ ಇಟ್ಕೊಂಡು ಬರೀ ಎಕ್ಸಾಮ್ ಮಾತ್ರ ಅವರೇ ಬುಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತಾರೆ, ನಾವು ಅಲ್ಲಿ ಬರೆಯೋದು ಎಕ್ಸಾಮ್ ಬಂದಾಗ ಮಾತ್ರ, ಆ ಥರ ಇರೋದೆಲ್ಲ ಇಲ್ಲ ಸ್ನೇಹಿತರೆ.
ಕಾಲೇಜ್ಗೆ ಬೆಳಗ್ಗೆ ಹೋಗಿ ಸಂಜೆ ಬರೋರು ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಅಪ್ಲಿಕೇಬಲ್ ಸ್ನೇಹಿತರೆ ಇದು. ಅದೇ ಕರೆಂಟ್ಲಿ ಎನ್ರೋಲ್ಡ್ ಇನ್ ಫಸ್ಟ್ ಇಯರ್, ಈ ವರ್ಷ ಫಸ್ಟ್ ಇಯರ್ಗೆ ಯಾರು ಅಡ್ಮಿಷನ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಸ್ನೇಹಿತರೆ ಇದು. ಇಲ್ಲ BA ಫಸ್ಟ್ ಇಯರ್, ಇಲ್ಲ MA MCOM MSc BA BCom BSc ಯಾವುದೇ UG ಕೋರ್ಸ್ ಇರ್ಬೋದು ಫಸ್ಟ್ ಇಯರ್, ಯಾವುದೇ PG ಕೋರ್ಸ್ ಇರ್ಬೋದು ಫಸ್ಟ್ ಇಯರ್ ಅಡ್ಮಿಷನ್ ಆಗಿರೋರು ಮಾತ್ರ ಸ್ನೇಹಿತರೆ. ಆಮೇಲೆ 4ನೇದು ಸ್ಟೂಡೆಂಟ್ಸ್ ಹ್ಯಾವಿಂಗ್ ಹೌಸ್ ಹೋಲ್ಡ್ ಇನ್ಕಮ್ ಲೆಸ್ ದೆನ್ ಆರ್ ಈಕ್ವಲ್ ಟು 15 lakhs. ನೋಡಿ ಸ್ನೇಹಿತರೆ, ಅವಾಗ ಹೇಳಿದ್ನಲ್ಲಿ ಇದೆ ನೋಡಿ, ಮನೆ ಸದಸ್ಯರ ಎಲ್ಲ ಒಟ್ಟು ಮೊತ್ತ ಸೇರಿ ವರ್ಷದ ಆದಾಯ 15 ಲಕ್ಷಕ್ಕಿಂತ ಕಡಿಮೆ ಇಲ್ಲ 15 ಲಕ್ಷ ಸಮ ಇರಬೇಕು. ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಇನ್ಕಮ್ ಲೆಸ್ ದೆನ್ 2.5 lakhs. ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಪ್ರಿಫರೆನ್ಸ್ ಅಂದರೆ ಜಾಸ್ತಿ ಆದ್ಯತೆ ಯಾರು ಕೊಡ್ತಾರೆ ಅಂದರೆ 2.5 ಲಕ್ಷ ಸಮವಾಗಿರ್ಬೇಕಿಲ್ಲ 2.5 ಲಕ್ಷ ಕಡಿಮೆ ಯಾರ್ದು ವರ್ಷಕ್ಕೆ ಆದಾಯ ಇರುತ್ತೋ ಅವ್ರಿಗೆ ಆದ್ಯತೆ ಕೊಡ್ತಾರೆ ಸ್ನೇಹಿತರೆ. ಸೊ ಇದು ನಾನು ಫಾರ್ ಎಕ್ಸಾಂಪಲ್ ಓದಿದ್ದೀನಿ ಸ್ನೇಹಿತರೆ. ಸೊ ನೀವು ಮಿಕ್ಕಿದ್ದು ಫುಲ್ಲು ಎಲ್ಲ ಕ್ಲೀನಾಗಿ ದಯವಿಟ್ಟು ಪೂರ್ತಿ ಓದ್ಕೊಳ್ಳಿ ಸ್ನೇಹಿತರೆ ಅಪ್ಲೈ ಮಾಡೋಕ್ಕೆ ಮುಂಚೆ, ಆವಾಗ ನಿಮಗೆ ಡೀಟೇಲಾಗಿ ಗೊತ್ತಾಗುತ್ತೆ. ಸೊ ನಾನು ಅದು ತೆಗಿತೀನಿ ಸ್ನೇಹಿತರೆ, ಅದನ್ನ ನೀವು ಪೂರ್ತಿ ಓದ್ಕೊಳ್ಳಿ ಅದನ್ನ. ಇನ್ನೊಂದು ಸ್ನೇಹಿತರೆ, ಇದರಲ್ಲಿ ಸ್ಯಾಂಪಲ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕೊಡ್ತಾರೆ ಸ್ನೇಹಿತರೆ. ಇದನ್ನ ನೀವು ಅದೇ ನಾನು ಅವಾಗ ಹೇಳಿದ್ನಲ್ಲ ಸ್ನೇಹಿತರೆ, ರೂಮಲ್ಲಿ ಒಬ್ಬರೇ ಇರಬೇಕು, ಸಿಸ್ಟಮ್ ಮುಂದೆ ಅವ್ರೇನು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಹಿಂದೆ ಮುಂದೆ ಯಾರು ಇರಬಾರ್ದು, ಆ ಟೆಸ್ಟು ಸ್ಯಾಂಪಲ್ ಹೇಗಿರ್ಬೋದು ಅನ್ನೋದನ್ನ ಇಲ್ಲಿ ಸ್ಯಾಂಪಲ್ ಟೆಸ್ಟು ನೀವು ನೋಡ್ಕೊಳ್ಳೇಬೇಕು ಸ್ನೇಹಿತರೆ. ನೋಡಿ, ಪ್ಲೀಸ್ ಕ್ಲಿಕ್ ಹಿಯರ್ ಫಾರ್ ಸ್ಯಾಂಪಲ್ ಆಪ್ಟಿಟ್ಯೂಡ್ ಟೆಸ್ಟ್ ಕ್ವಶನ್ ಪೇಪರ್. ಅಂದರೆ ನಾವಿವಾಗ ಎಕ್ಸಾಮ್ 10th ಎಕ್ಸಾಮ್ ಬರೀಬೇಕಾದ್ರೆ ಹಳೆಯ ವರ್ಷದ್ದು ಕ್ವಶನ್ ಪೇಪರ್ ಎಲ್ಲ ನೋಡೋಲ್ಲ ಸ್ನೇಹಿತರೆ, ಅದೇ ಥರನೇ ಇದು ಹಳೆ ಕ್ವಶನ್ ಪೇಪರ್ನ ನೋಡಬೇಕಂತೆ. ಸೊ ಅಂದರೆ ಹಳೆ ಸ್ಯಾಂಪಲ್ ಆಪ್ಟಿಟ್ಯೂಡ್ ಟೆಸ್ಟ್ನ ನೋಡಬೇಕಂತೆ. ಕ್ಲಿಕ್ ಹಿಯರ್ ನೋಡಿ ಸ್ನೇಹಿತರೆ, ಕ್ಲಿಕ್ ಹಿಯರ್ ಮೇಲೆ ನಾನು ಕ್ಲಿಕ್ ಮಾಡಿದ್ದೀನಿ, ಆವಾಗ ಈ PDF ಡೌನ್ಲೋಡ್ ಆಗಿ ನೋಡಿ ಸ್ನೇಹಿತರೆ ಬಂತು ನೋಡಿ. ನಾನು ಝೂಮ್ ಮಾಡ್ತೀನಿ ಸ್ನೇಹಿತರೆ, ಅದರ ಚಿಕ್ಕಿದಿಲ್ಲ ಅಕ್ಷರ. ಸೊ ಝೂಮ್ ಮಾಡಿದ್ರಿಂದ ಸ್ನೇಹಿತರೆ ನಿಮಗೆ ಅದು ನೋಡಿ, ವರ್ಬಲ್ ಅಬಿಲಿಟಿ ಅಂದರೆ ವರ್ಬಲ್ ಅಬಿಲಿಟಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವರ್ಬಲ್ ಅಬಿಲಿಟಿ ಸ್ಯಾಂಪಲ್ ಪೇಪರ್ ಅಂದರೆ ವರ್ಬಲ್ ಅಬಿಲಿಟಿ ಅಂತ ಬಂದಿದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಸ್ಪೆಲ್ಲಿಂಗ್ ಅಂದರೆ ಫಿಲ್ ಇನ್ ಬ್ಲ್ಯಾಂಕ್ಸ್ ಕರೆಕ್ಟ್ ಸ್ಪೆಲ್ಲಿಂಗ್ ಜೊತೆಗೆ ಫಿಲ್ ಇನ್ ಬ್ಲ್ಯಾಂಕ್ಸ್ ಮಾಡಬೇಕಂತ ಸ್ನೇಹಿತರೆ. ನೋಡಿ ಕ್ವಶನ್ ಏನಂದರೆ, ದೇರ್ ಶುಡ್ ಬಿ ಎ ರ್ಯಾಂಪ್ ಇನ್ ಆಲ್ ಪಬ್ಲಿಕ್ ಪ್ಲೇಸಸ್ ಟು ಓವರ್ಕಮ್ ದಿ ಡ್ಯಾಶ್ ಟು ವೀಲ್ ಚೇರ್ ಆಕ್ಸೆಸ್. ಸೊ ಈ ಕ್ವಶನ್ಗೆ 4 ಆನ್ಸರ್ ಇದೆ ಸ್ನೇಹಿತರೆ. ಆಪ್ಷನ್ನು ಹಿಂಡರೆನ್ಸ್, ಇದರಲ್ಲಿ ಇ ಇದೆ, ಆ ಹಿಂಡರೆನ್ಸಲ್ಲಿ ಎ ಇದೆ, ಆಮೇಲೆ ಹಿಂಡರಾನ್ಸ್. ಈ 4 ಒಂದೇ ಟೈಪಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ, ಬಟ್ ಇದ್ರಲ್ಲಿ ಕರೆಕ್ಟ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿ ಬರಿಬೇಕು ಸ್ನೇಹಿತರೆ ಡ್ಯಾಶಲ್ಲಿ. ಸೊ ಇದೇ ಥರನೇ ನಿಮಗೆ ಪೂರ್ತಿ ನೋಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಒಟ್ಟು ಎಷ್ಟು ಇದು 4 ಪೇಜಲ್ಲಿ ಇದೆ ಸ್ನೇಹಿತರೆ. 4 ಪೇಜಲ್ಲಿ 15 ಕ್ವಶನ್ ಇದೆ ಸ್ನೇಹಿತರೆ. 15 ಕ್ವಶನ್ ನೀವು ದಯವಿಟ್ಟು ಓದ್ಕೊಳ್ಳಿ ಸ್ನೇಹಿತರೆ. ಓದ್ಕೊಂಡ್ರೆ ನಿಮಗೆ ಇದರಲ್ಲಿ ಇರೋದು ಕೊಡ್ಬೋದು, ಇಲ್ಲ ಇದೇ ಥರದ್ದು ಬೇರೆ ಯಾವ್ದಾದ್ರು ಕೊಡ್ಬೋದು ಸ್ನೇಹಿತರೆ. ಸೊ ಇದನ್ನು ನೋಡಿಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ, ನಾನು ಯಾವ್ಯಾವ ಟಾಪಿಕಲ್ಲಿ ಓದ್ಕೋಬೇಕು, ಯಾವ್ಯಾವ ಸಬ್ಜೆಕ್ಟಲ್ಲಿ ಪ್ರಿಪೇರ್ ಆಗಬೇಕು ಸ್ಯಾಂಪಲ್ ಆಪ್ಟಿಟ್ಯೂಡ್ ಟೆಸ್ಟ್ಗೆ ಅಂತ ಒಂದು ಐಡಿಯಾ ಬರುತ್ತೆ. ಸೊ ಅದನ್ನು ನೋಡ್ಕೊಂಡಾಯ್ತು, ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲ ಆದಮೇಲೆ ಸ್ನೇಹಿತರೆ ನೀವು ಸ್ಕ್ರಾಲ್ ಮಾಡಿ ನೋಡಿ, ಕ್ರೈಟೀರಿಯಾ ಏನೇನು, BA ರೆಸಿಡೆಂಟ್ ಇಂಡಿಯನ್ ಸಿಟಿಸನ್, ಭಾರತದ ಪ್ರಜೆ ಆಗಿರಬೇಕು, ಪಾಸ್ಟ್ 12th ವಿತ್ ಮಿನಿಮಮ್ 60%, ಅಂದರೆ BA ಇದು ಅಂಡರ್ ಗ್ರಾಜುಯೇಟ್ BA BCom BSc ಆಗಿರೋದ್ರಿಂದ 12th 60% ಪಾಸ್ ಆಗಿರ್ಬೋದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅದೇ ನೀವು ಪೋಸ್ಟ್ ಗ್ರಾಜುಯೇಷನ್ MA MCom MSc ಸೆಲೆಕ್ಟ್ ಮಾಡಿದರೆ ಇದೇ ಜಾಗದಲ್ಲಿ ಪಾಸ್ ಸ್ಟ್ಯಾಂಡರ್ಡ್ 15th ಅಂತ ಬರೋದು, ಇಲ್ಲ BA ಫೈನಲ್ ಇಯರ್ ಅಂತ ಬರೋದು, ಓಕೆನಾ. ಆಮೇಲೆ ಕರೆಂಟ್ಲಿ ಎನ್ರೋಲ್ಡ್ ಇನ್ ದಿ ಫಸ್ಟ್ ಇಯರ್ ಅಕಾಡೆಮಿಕ್ ಇಯರ್ 2024-25 ಇನ್ನೇ ರೆಗ್ಯುಲರ್ ಫುಲ್ ಟೈಮ್ ಡಿಗ್ರಿ ಕೋರ್ಸ್ ಇನ್ ಎನಿ ಸ್ಟ್ರೀಮ್. ನೋಡಿ ಸ್ನೇಹಿತರೆ, ನಾನು ಅವಾಗ ಹೇಳಿದ್ನಲ್ಲ, ಈ 2024-25ನೇ ಇಸ್ವಿಲಿ ಫಸ್ಟ್ ಇಯರ್ಗೆ ಅಡ್ಮಿಷನ್ ಆಗಿರ್ಬೇಕು ಸ್ನೇಹಿತರೆ. ಅದು ಫುಲ್ ಟೈಮ್ ಡಿಗ್ರಿ ಕೋರ್ಸ್ ಅಂದರೆ ಅದೇ ಫುಲ್ ಟೈಮ್, ಬೆಳಗ್ಗೆ ಹೋಗಿ ಸಂಜೆ ಮುಗಿಸ್ಕೊಂಡು ಬರ್ತೀವಲ್ಲ ಸ್ನೇಹಿತರೆ, ಅದು ಫುಲ್ ಟೈಮ್ ಡಿಗ್ರಿ ಕೋರ್ಸ್ ಅಂತ. ಆಮೇಲೆ ಸ್ಟೂಡೆಂಟ್ ಹ್ಯಾವಿಂಗ್ ಹೌಸ್ ಹೋಲ್ಡ್ ಇನ್ಕಮ್ RS 15 lakh, ಪ್ರಿಫರೆನ್ಸ್ ಗಿವೆನ್ ಟು 2.5 lakh. ಅಂದರೆ ಅದೇ ಹೇಳಿದ್ನ ಸ್ನೇಹಿತರೆ, ವಾರ್ಷಿಕ ಆದಾಯ 15 ಲಕ್ಷ ಒಳಗಿರ್ಬೇಕಿಲ್ಲ ಸಮಾನಾಂತರ ಇರಬೇಕು. ಆದ್ಯತೆ ಯಾರು ಕೊಡ್ತಾರೆ ಅಂದರೆ 2.5 ಲಕ್ಷ ಒಳಗೆ ಇಲ್ಲ ಸಮಾನಾಂತರ ಅವರಿಗೆ ಆದ್ಯತೆ ಫಸ್ಟ್ ಕೊಡ್ತಾರೆ ಸ್ನೇಹಿತರೆ. ಆಮೇಲೆ ಆಪ್ಟಿಟ್ಯೂಡ್ ಟೆಸ್ಟ್ ಇಸ್ ಮ್ಯಾಂಡೇಟ್ರಿ, ಅಂದರೆ ಸ್ಯಾಂಪಲ್ ಆಪ್ಟಿಟ್ಯೂಡ್ ಟೆಸ್ಟ್ ಮಾಡ್ತಾರಲ್ಲ ಸ್ನೇಹಿತರೆ, ರೂಮಲ್ಲಿ ಕೂತ್ಕೊಂಡು ನಿಮ್ಮ ಒಬ್ಬರನ್ನೇ 60 ನಿಮಿಷ 1 hour,
ಆ ಟೆಸ್ಟು ಮ್ಯಾಂಡೇಟ್ರಿ, ಅಂದರೆ ಮಾಡಲೇಬೇಕಂತ ಸ್ನೇಹಿತರೆ, ಅದು ಬೇರೆ ದಾರಿ ಇಲ್ಲ. ಆಮೇಲೆ ಫಾಲೋಯಿಂಗ್ ಸ್ಟೂಡೆಂಟ್ಸ್ ಆರ್ ನಾಟ್ ಎಲಿಜಿಬಲ್, ಅಂದರೆ ಈ ಸ್ಕ್ರಾಲ್ನೆಲ್ಲ ಇಲ್ಲಿ ಕೆಳಗಡೆ ಏನು ಬಂದಿದೆ ಸ್ನೇಹಿತರೆ, ಇವರೆಲ್ಲ ಅರ್ಹರಲ್ಲ. ಯಾರು ನೋಡಿ, ಸ್ಟೂಡೆಂಟ್ಸ್ ಹೂ ಆರ್ ಇನ್ ಸೆಕೆಂಡ್ ಇಯರ್ ಆರ್ ಹೈಯರ್, ಅಂದರೆ ಯಾರು ಸೆಕೆಂಡ್ ಇಯರ್ಗೆ ಅಡ್ಮಿಷನ್ ಆಗಿರ್ತಾರಿಲ್ಲ ಅದಕ್ಕಿಂತ ಜಾಸ್ತಿ ಅಂದರೆ ತರ್ಡ್ ಇಯರು, ಇಲ್ಲ ಸೆಮಿಸ್ಟರ್ ಲೆಕ್ಕ ತೊಗೊಂಡ್ರೆ 4 ಸೆಮ್ಮು 5 ಸೆಮ್ಮು, ಈ ಥರ ಇಂಜಿನಿಯರಿಂಗ್ ಆದರೆ 4 ವರ್ಷ, ಆ ಥರ ಯಾರು ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ಅವ್ರಿಗೆ ಇಲ್ಲ. ಆಮೇಲೆ ಸ್ಟೂಡೆಂಟ್ ಪರ್ಸ್ಯೂಯಿಂಗ್ ದೇರ್ ಡಿಗ್ರಿ ಥ್ರೂ ಆನ್ಲೈನಲ್ಲಿ ಯಾರು ಇದನ್ನು ಮಾಡ್ತಾ ಇರೋರಿಗೆ ಅವ್ರಿಗೂ ಇಲ್ಲ. ಹೈಬ್ರಿಡ್ ಮುಖಾಂತರ ಯಾರು ಮಾಡ್ತಾಯಿದ್ದಾರೆ ಅವರು ಇಲ್ಲ. ರಿಮೋಟು ಎಲ್ಲೋ ಕೂತ್ಕೊಂಡು ಮಾಡೋರು ವಿದೇಶದಲ್ಲಿ ಅಲ್ಲಿ ಇಲ್ಲಿ ಅವ್ರಿಗೂ ಇಲ್ಲ. ಡಿಸ್ಟೆನ್ಸ್ ಎಜುಕೇಷನ್ ಅಂದರೆ ಅದೇ ನಾವು ವರ್ಷ ಪೂರ್ತಿ ಬರೀ ಫೀಸ್ ಕಟ್ಬಿಟ್ಟು ಬಂದ್ಬಿಡೋದು ಈ ಏಪ್ರಿಲ್ ಮೇ ಜೂನ್ಗೆ, ತಿರ್ಗಾ ಬರೋ ವರ್ಷ ಏಪ್ರಿಲ್ ಮೇಗೆ ಎಕ್ಸಾಮ್ ಬರೆಯೋದು, ಬುಕ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡಿರ್ತಾರೆ, ನಾವು ಓದ್ಕೊಂಡೆ ಎಕ್ಸಾಮ್ ಬರೀದು, ಅವರು ಇಲ್ಲ ಸ್ನೇಹಿತರೆ. ಆಮೇಲೆ ಇನ್ನೊಂದು, ಸ್ಟೂಡೆಂಟ್ಸ್ ಹೂ ಹ್ಯಾವ್ ಪಾಸ್ಡ್ ಡಿಪ್ಲೊಮಾ ಆಫ್ಟರ್ 10th ಆದಮೇಲೆ ಯಾರು ಡಿಪ್ಲೊಮಾ ಮಾಡಿರ್ತಾರೆ ಅವ್ರಿಗೂ ಇಲ್ಲ ಸ್ನೇಹಿತರೆ, ಇದು ಬರೀ ಡಿಗ್ರಿ ಮಾತ್ರ, ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಟ್. ಸ್ಟೂಡೆಂಟ್ಸ್ ಪರ್ಸ್ಯೂಯಿಂಗ್ ಸೆಕೆಂಡ್ ಇಯರ್ ಅಂಡರ್ ಗ್ರ್ಯಾಜುಯೇಟ್ ಡಿಗ್ರಿ ಕೋರ್ಸಸ್, ಅದೇ ಸ್ನೇಹಿತರೆ 2ನೇ ವರ್ಷ ಡಿಗ್ರಿ ಯಾರು ಓದ್ತಾ ಇರ್ತಾರೆ ಫಸ್ಟ್ ಇಯರ್ ಮುಗಿಸಿ ಅವ್ರಿಗೂ ಇಲ್ಲ ಸ್ನೇಹಿತರೆ. ಸ್ಟೂಡೆಂಟ್ಸ್ ಹೂ ಡು ನಾಟ್ ಆನ್ಸರ್ ದ ಮ್ಯಾಂಡೇಟರಿ ಆಪ್ಟಿಟ್ಯೂಡ್ ಟೆಸ್ಟ್, ಅಂದರೆ ಆಪ್ಟಿಟ್ಯೂಡ್ ಟೆಸ್ಟ್ ಏನಿರುತ್ತೆ ಅದನ್ನು ಯಾರು ಆನ್ಸರ್ ಮಾಡಿರಲ್ವೋ ಅವರು ಮತ್ತೆ ಆ ಟೆಸ್ಟ್ ಮಾಡ್ಬೇಕಾದ್ರೆ ಆರ್ ಫೌಂಡ್ ಚೀಟಿಂಗ್ ಡ್ಯೂರಿಂಗ್ ದ ಟೆಸ್ಟ್, ಆ ಟೆಸ್ಟ್ ಮಾಡ್ಬೇಕಾದ್ರೆ ಯಾರು ಚೀಟಿಂಗ್ ಮಾಡಿರ್ತಾರೆ ಅವರು ಇದಕ್ಕೆ ಅರ್ಹರಾಗಲ್ಲ ಸ್ನೇಹಿತರೆ. ಸೊ ಇಷ್ಟೆಲ್ಲ ಆದಮೇಲೆ ಸ್ನೇಹಿತರೆ ನೋಡಿ, ಕೆಳಗೆ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತಿದೆಯಲ್ಲ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ನಾನು ಕ್ಲಿಕ್ ಮಾಡಿದೆ, ತಿರ್ಗಾ ಕ್ಲಿಕ್ ಮಾಡಿದ ತಕ್ಷಣ ಬೇರೆ ಯಾವುದೇ ಪೇಜ್ಗೆ ಹೋಗಲ್ಲ, ಅದೇ ಪೇಜಲ್ಲಿ ನಿಮಗೆ ಕೆಳಗಡೆ ಇನ್ನೂ ಕೆಲವು ಡೀಟೇಲ್ಸ್ ಕೇಳ್ತಾ ಇದೆ. ಐ ಆಮ್ ರೆಸಿಡೆಂಟ್ ಇಂಡಿಯನ್ ಸಿಟಿಸನ್, ಅದಕ್ಕೆ ಈ ಬಾಕ್ಸ್ ಇದೆಯಲ್ಲ ಸ್ನೇಹಿತರೆ ಐ ಆಮ್ ಪಕ್ಕದಲ್ಲಿ, ಅದಕ್ಕೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಟಿಕ್ ಮಾರ್ಕ್ ಬಂತು, ನೀವು ಹಂಗೆ ಕೆಳಗಡೆ ಹೋಗಿ ಸ್ನೇಹಿತರೆ. ನೋಡಿ 60% ತೆಗ್ದಿರಬೇಕು ಅಂತ ತೋರಿಸ್ತಾ ಇದೆ, ಹೌದು ನಾವು ತೆಗ್ದಿದ್ದೀವಿ. ಅಂದರೆ ಯಾವ ಸ್ಟೂಡೆಂಟ್ ನಾನು ಎಂಟ್ರಿ ಮಾಡೋಕ್ಕೆ ಹೋಗ್ತಾ ಇದ್ದೀನೋ ಅವ್ರದ್ದು 60% ಮೇಲಿದೆ ಸ್ನೇಹಿತರೆ, ಅವ್ರದ್ದು ಡೀಟೇಲ್ ಎಲ್ಲ ಬರೆದು ಇಟ್ಕೊಂಡ್ಬಿಟ್ಟಿದ್ದೀನಿ ನಿಮಗೆ ತೋರ್ಸೋಕ್ಕೋಸ್ಕರ. ನೋಡಿ ಸ್ನೇಹಿತರೆ, ಅವ್ರಿಗೂ ಲೈವಾಗಿ ಅಪ್ಲೈ ಮಾಡಬೇಕು, ಬಟ್ ಈಗ ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಹಂತದವರೆಗೂ ಒಳಗಡೆ ಹೋಗ್ತೀನಿ. ಅಲ್ಲೋದ್ಮೇಲೆ ನೀವು ಏನೇ ನಿಮಗೆ ಗೊತ್ತಾಗುತ್ತೆ ಅನ್ನೋವರೆಗೂ ಹೇಳ್ಕೊಟ್ಟು ಆಮೇಲೆ ಮುಗಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, 12th ಸ್ಟ್ಯಾಂಡರ್ಡಲ್ಲಿ ಪರ್ಸೆಂಟೇಜ್ ಎಷ್ಟು ಅವ್ರದ್ದು 85% ಇದೆ ಸ್ನೇಹಿತರೆ ಒಂದು ಸ್ಟೂಡೆಂಟ್ದು, ಅವ್ರದ್ದು ಹಾಕಿದ್ದೀನಿ ನಾನು. ಸ್ಟ್ರೀಮ್ ಅಂದರೆ ಅವ್ರು ಕಾಮರ್ಸು, +2 ಅವ್ರು ಕಾಮರ್ಸ್ ಓದಿರೋದು, ಸೊ ಕಾಮರ್ಸ್ ಹಾಕಿದ್ದೀನಿ. ಡಿಗ್ರಿ ಟೈಪು ಏನು BCom, ಬ್ಯಾಚುಲರ್ ಆಫ್ ಕಾಮರ್ಸು. ಡ್ಯೂರೇಷನ್ನು ಡಿಗ್ರಿ ಎಷ್ಟು 3 ವರ್ಷ ಸೆಲೆಕ್ಟ್ ಮಾಡಿದೆ. ಫಸ್ಟ್ ನೇಮು ಅವ್ರ ಹೆಸರು ಸ್ನೇಹಿತರೆ ಸದಿಯಾ ಕೌಸರ್ ಅಂತ, ಓಕೆನಾ. ಫಸ್ಟ್ ನೇಮ್ ಸದಿಯಾ, 2ನೇ ನೇಮು ಸದಿಯಾ ಕೌಸರ್ ಅಂತ ಸ್ನೇಹಿತರೆ. ಅವ್ರದ್ದು ಇಮೇಲ್ ಐ ಡಿ ಅವ್ರದ್ದು ಸೇಮ್ ಅದೇ ಥರ ಹೆಸರು ಥರನೇ ಬರುತ್ತೆ, sadia.kauser.gmail.com ಸ್ನೇಹಿತರೆ. ಅವ್ರದ್ದು ಇಮೇಲ್ ಐ ಡಿ ಹಾಕಾಯ್ತು ಸ್ನೇಹಿತರೆ, ಇಲ್ಲಿ ಡಾಟ್ ಬರಲ್ಲ, @ ಬರುತ್ತೆ, ನಾನು ಡಾಟ್ ಹಾಕ್ಬಿಟ್ಟೆ. ನೋಡಿ @ ಹಾಕ್ತೀನಿ. ನೋಡಿ ಸ್ನೇಹಿತರೆ, ಇಮೇಲ್ ಐ ಡಿ ಹಾಕಾಯಿತು. ಈಗ ಮೊಬೈಲ್ ನಂಬರು 9035755598. ನೋಡಿ ಸ್ನೇಹಿತರೆ, ನಾನು ಈ ಥರ ಮೊಬೈಲ್ನ ಬ್ಲರ್ ಮಾಡೋದು ಆ ಥರ ಏನೂ ಇಲ್ಲ ಸ್ನೇಹಿತರೆ, ಎಲ್ಲ ಓಪನ್ನೇ. ಹೇಗಿದ್ರು ಅಪ್ಲೈ ಮಾಡ್ತಾ ಇದೀವಿ, ನಾನು ವೀಡಿಯೋ ಮಾಡ್ತಾ ಇರೋದೇ ಉಂಟು, ಚಾನಲ್ ಕ್ರಿಯೇಟ್ ಮಾಡಿರೋದೇ ಉಂಟು. ಇದರಲ್ಲಿ ಇದನ್ನು ಹಾಕೋದ್ರಲ್ಲಿ ತಪ್ಪಿಲ್ಲ, ಇದರಿಂದ ಏನೋ ಯಾರು ಮಿಸ್ಯೂಸ್ ಮಾಡ್ಕೊಳ್ಳೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ಈಗ ಈ ಸ್ಕಾಲರ್ಶಿಪ್ಪು ನಿಮಗೆ ಯಾರ ಮುಖಾಂತರ ಗೊತ್ತಾಯಿತು, ಈ ಸ್ಕಾಲರ್ಶಿಪ್ ಇದೆ ಅಂತ ನಿಮ್ಗೆ ಯಾರ ಮುಖಾಂತರ ಗೊತ್ತಾಯಿತು ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಬೇಕು ಸ್ನೇಹಿತರೆ. ಸೊ ನಾನು ಫಾರ್ ಎಕ್ಸಾಂಪಲ್ ನೋಡಿ, ರೆಕಮೆಂಡೇಶನ್ ಫ್ರಮ್ ಎ ಫ್ರೆಂಡ್, ಒಬ್ಬ ಫ್ರೆಂಡ್ ನನಗೆ ಹೇಳ್ದ ಅಂತ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಡಿಸ್ಟಿಕ್ಕು ಟೈಪ್ ಮಾಡಿ ಸ್ನೇಹಿತರೆ, ಬ್ಯಾಂಗ್ಳೂರು ಅಂತ ಹುಡುಕ್ತಾ ಹೋದರೆ ಫುಲ್ಲು ಕೆಳಗೆ ಹೋಗ್ತಾನೇ ಇರಬೇಕು ನೀವು. ಅದಕ್ಕೆ ನೋಡಿ ಬ್ಯಾಂಗ್ಳೂರು ಬಂತು, BANG ಹೊಡೆದ್ರೆ ಬ್ಯಾಂಗ್ಳೂರು. ಹೌಸ್ ಹೋಲ್ಡ್ ಇವ್ರದ್ದು 2 ಲಕ್ಷ ಒಳಗೆ ಇರೋದು, ಅಂದರೆ ಇದು ಇನ್ಕಮ್ ವಾರ್ಷಿಕ ಆದಾಯ ಎಷ್ಟು ಅನ್ನೋದು ಸೆಲೆಕ್ಟ್ ಮಾಡಬೇಕು. ನೋಡಿ ಸ್ನೇಹಿತರೆ, ಅಲ್ಲಿ 2.5 ಲಕ್ಷ ಒಳಗೋರ್ಗೂ ಇದೆ, 2.5ರಿಂದ 5 ಲಕ್ಷ ಇದೆ, 5ರಿಂದ 7.5 ಇದೆ, 7.5ರಿಂದ 10 ಇದೆ, 10ರಿಂದ 15 ಇದೆ ಸ್ನೇಹಿತರೆ. ಸೊ ನಾನು ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ, ಲೆಸ್ ದೆನ್ ಆರ್ ಈಕ್ವಲ್, ಅಂದರೆ 2.5 ಲಕ್ಷದ ಒಳಗೆ ಇಲ್ಲ ಸಮನಾಗಿರುವಂಥ ಅಭ್ಯರ್ಥಿ ಇವರು
ಅಂತ ಮಾಡಿ ಇಲ್ಲಿ ಕೆಳಗೆ ಸ್ಕ್ರಾಲ್ ಮಾಡಿ ನೀವು ಐ ಹಿಯರ್ ಬೈ ಡಿಕ್ಲೇರ್ ಅನ್ನೋದನ್ನ ಟಿಕ್ ಮಾರ್ಕ್ ಸೆಲೆಕ್ಟ್ ಮಾಡಬೇಕು ಬಾಕ್ಸು. ತಿರ್ಗಾ ಐ ಅಗ್ರಿ ದಟ್ ಐ ಹ್ಯಾವ್ ರೀಡ್ ಅದು ಸೊ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಇಲ್ಲಿ ಕ್ಯಾಪ್ಚಾ, ಇಲ್ಲಿ ಏನಿದೆ ಕ್ಯಾಪ್ಚಾ ಅದನ್ನು ಹಾಗೆ ಎಂಟ್ರಿ ಮಾಡಿ ಸ್ನೇಹಿತರೆ. ನೋಡಿ 8 N, ಐ ಸ್ಮಾಲ್ ಲೆಟ್ರ್ ಇದೆ, H ಬಿಗ್ ಲೆಟ್ರು, C ಬಿಗ್ ಲೆಟ್ರು, X ಬಿಗ್ ಲೆಟ್ರು, M ಸ್ಮಾಲ್ ಲೆಟ್ರು, ಇದೆಲ್ಲ ಆದ್ಮೇಲೆ ಸ್ನೇಹಿತರೆ ಸಬ್ಮಿಟ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ನೋಡಿ ಸಬ್ಮಿಟ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡಿದೆ ಸ್ನೇಹಿತರೆ, ತಿರುಗ್ತಾ ಇದೆ ನೋಡಿ. ಯು ಆರ್ ಎಲಿಜಿಬಲ್ ಟು ಅಪ್ಲೈ ಟು ದಿ ಸ್ಕಾಲರ್ಶಿಪ್ ಅಂಡ್ ಮೇ ನೌ ಪ್ರೊಸೀಡ್ ಟು ಸ್ಟಾರ್ಟ್ ದ ಅಪ್ಲಿಕೇಶನ್, ಪ್ಲೀಸ್ ಚೆಕ್ ಯುವರ್ ಇಮೇಲ್ ಫಾರ್ ಲಾಗಿನ್ ಇನ್ಸ್ಟ್ರಕ್ಷನ್ ಅಂತ ಕೇಳಿದೆ. ನಾನು ಡನ್ ಅಂತ ಕೊಟ್ಟೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಡನ್ ಅಂತ ಕೊಟ್ಟ ಮೇಲೆ ಓಪನ್ ಆಗ್ತಾ ಇದೆ. ಸೊ ಇದು ಯಾರು ಡಿಗ್ರಿ ಫಸ್ಟ್ ಇಯರ್ ನೋಡಿ ಸ್ನೇಹಿತರೆ, ಮೆಂಬರ್ ಲಾಗಿನ್ ಅಂತ ಬಂತು. ನಾನಿಲ್ಲಿ ಹೋಗ್ಬಿಟ್ಟು ಅವ್ರದ್ದೇ ಹಾಕ್ತೀನಿ ಸ್ನೇಹಿತರೆ ಹೆಸರು. ಅವ್ರದ್ದೇನಿದೆ ಇಮೇಲ್ ಐ ಡಿ ಹಾಕ್ತೀನಿ ಸ್ನೇಹಿತರೆ. ನೋಡಿ ಜಿಮೇಲ್ ಐ ಡಿ ಹಾಕಿದ್ದೀನಿ. ಈಗ ಪಾಸ್ವರ್ಡ್ ಹಾಕ್ತೀನಿ ಸ್ನೇಹಿತರೆ. ಪಾಸ್ವರ್ಡ್ ಹಾಕಿದ್ದೀನಿ ಸ್ನೇಹಿತರೆ. ಈಗ ಲಾಗಿನ್ ಕೊಡ್ತು, ಇನ್ವಾಲ್ವ್ ಕ್ರಿಯೇಷನ್ ಅಂತ ತೋರಿಸ್ತಾ ಇದೆ. ಸೊ ಸ್ನೇಹಿತರೆ, ಇವ್ರದ್ದು ಏನು ಅಂದರೆ ಹೇಳ್ತೀನಿ ಸ್ನೇಹಿತರೆ. ನೋಡಿ ಫರ್ಗೆಟ್ ಪಾಸ್ವರ್ಡ್ ಕೊಡೋಣ ಸ್ನೇಹಿತರೆ, ಅಂದರೆ ಪಾಸ್ವರ್ಡ್ ಅವ್ರಿಗೆ ಹೋಗ್ಬಿಟ್ಟಿದೆ. ಸ್ನೇಹಿತರೆ ನೀವು ನೋಡೋದಾದರೆ ಒ ಟಿ ಪಿ ಹಾಕಿದೆ ಸ್ನೇಹಿತರೆ, ಅದು ಬೇರೆ ಯಾವುದೋ ಮೊಬೈಲ್ ಒ ಟಿ ಪಿ ಹೋಗಿತ್ತು. ಸೊ ಅದನ್ನ ತಿರ್ಗಾ ಹಾಕಿದೆ ಸ್ನೇಹಿತರೆ. ಹಾಕಿದ ಮೇಲೆ ಸ್ಕ್ರೀನು ಬಂತು ಸ್ನೇಹಿತರೆ. ಸ್ಕ್ರೀನ್ ಬಂದು ಅದ್ರ ಗೈಡ್ಲೈನ್ಸು ಏನು ಅಂತ ಕ್ಲಿಕ್ ಮಾಡು ಅಂತ ಕೇಳಿತ್ತು. ಸೊ ನಾನು ಆ ಗೈಡ್ಲೈನ್ಸ್ ಕ್ಲಿಕ್ ಮಾಡಿದ್ದೀನಿ ಸ್ನೇಹಿತರೆ. ಆ ಗೈಡ್ಲೈನ್ಸ್ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಸ್ನೇಹಿತರೆ, ಇಲ್ಲಿ ಓಪನ್ ಆಗಿದೆ ನೋಡಿ ಸ್ಕ್ರೀನು. ಇದನ್ನು ನೀವು ಆಪ್ಟಿಟ್ಯೂಡ್ ಟೆಸ್ಟ್ಗೆ ಅಪ್ಲೈ ಮಾಡೋಕ್ಕೆ ಮುಂಚೆ ಇದನ್ನು ಪೂರ್ತಿಯಾಗಿ ಓದ್ಕೋಬೇಕು ಅಂತ ಅವ್ರು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನನ್ನು ನೋಡಿ, ವರ್ಬಲ್ ಇಲ್ಲಿ ಫಸ್ಟ್ ನೋಡೋದಾದ್ರೆ ಇಲ್ಲೇ ತೋರಿಸುತ್ತೆ ನೋಡಿ ಸ್ನೇಹಿತರೆ. ಸ್ಟಾರ್ಟಿಂಗಲ್ಲಿ ನೋಡಿ, ಗೈಡೆನ್ಸ್ ಟು ಅಪ್ಲಿಕೆಂಟ್ಸ್ ಅಬೌಟ್ ದಿ ಅಂಡರ್ ಗ್ರಾಜ್ಯುಯೇಟ್ ಸ್ಕಾಲರ್ಶಿಪ್, ಅಂದರೆ ಗೈಡೆನ್ಸು ಏನು ಅಪ್ಲೈ ಮಾಡೋಕ್ಕೆ ಮುಂಚೆ ಇದನ್ನು ಪೂರ್ತಿ ಓದ್ಕೋಬೇಕಾಗತ್ತೆ ಸ್ನೇಹಿತರೆ. ನೀವು ತಾಳ್ಮೆಯಿಂದ ಆರಾಮಾಗಿ ಒಂದಿನ ದಿನ ಲೇಟ್ ಆದರೂ ಪರವಾಗಿಲ್ಲ, ಅಕ್ಟೋಬರ್ 6ನೇ ತಾರೀಕುವರೆಗೂ ಟೈಮ್ ಇದೆ. ಹಾಗಂತ ಅಷ್ಟು ಲೇಟ್ ಮಾಡಬೇಡಿ. ಇದನ್ನು ನೀವು ನೋಡಿ, ಇದು ಎಷ್ಟು ಪೇಜ್ ಇದೆ ಅಂದರೆ ಸ್ನೇಹಿತರೆ 8 ಪೇಜ್ ಇದೆ ಸ್ನೇಹಿತರೆ. ಸೊ 8 ಪೇಜ್ನು ನೀವು ಕ್ಲೀನಾಗಿ ಓದ್ಕೊಂಬಿಟ್ರೆ ಸ್ನೇಹಿತರೆ, ಅವ್ರು ಏನು ಫಾರ್ಮ್ ಬೇಕು, ಅದು ಸ್ಯಾಂಪಲ್ ಬೋನಫೈಡ್ ಸರ್ಟಿಫಿಕೇಟ್ ಏನು ಬೇಕು ಅದು ಹಾಕಿದ್ದಾರೆ ಫಾರಮು. ನಿಮ್ಮ ಕಾಲೇಜಿಂದ ಯಾವ ಥರ ನೀವು ಸರ್ಟಿಫಿಕೇಟ್ ನಮ್ಗೆ ತಂದು ಕೊಡಬೇಕು ಅನ್ನೋದು ಕೊಟ್ಟಿದ್ದಾರೆ ಇದರಲ್ಲಿ ಲಾಸ್ಟ್ ಪೇಜಲ್ಲಿ ನೋಡೋದಾದರೆ. ಅದಕ್ಕೆ ಮುಂಚೆ ಇರೋ ಪೇಜ್ಗಳೆಲ್ಲ ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತಾರೆ, ಅದೇ ರೂಮಲ್ಲಿ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಕೊಡ್ತಾರಲ್ಲ ಸ್ನೇಹಿತರೆ, ಅದಕ್ಕೆ ಯಾವುದೇ ಎಷ್ಟೆಷ್ಟು ಮಾರ್ಕ್ಸು ಅದು ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ. ಇನ್ನು ನೀವು ನೋಡೋದಾದರೆ ಫಸ್ಟ್ ಪೇಜಿಂದ ಒಂದು 4 ಪೇಜವರೆಗೂ ಫುಲ್ಲು ಡೀಟೇಲ್ಸ್ ಇದೆ ಸ್ನೇಹಿತರೆ. ಅದೆಲ್ಲ ನೀವು ಓದ್ಕೊಂಬಿಡಿ. ಸೊ ನನಗೆ ಬ್ಯಾಕ್ ಹೋಗ್ತೀನಿ ಸ್ನೇಹಿತರೆ. ಸ್ನೇಹಿತರೆ ಬ್ಯಾಕ್ ಓದ್ತಿದ್ದೀನಿ, ಇವಾಗ ಬರುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ. ಆವಾಗಲೇ ಬಂತಲ್ಲ ಸ್ಕ್ರೀನು, ಅದು ಬಂತು ನೋಡಿ. ಈಗ ಮೈ ಅಪ್ಲಿಕೇಶನ್ ನಂಬರ್ ಕ್ರಿಯೇಟ್ ಆಗಿದೆ, RFSCH24 ನಂಬರ್ ಇದೆ. ಅಪ್ಲಿಕೇಶನ್ ಇನ್ ಪ್ರೋಸೆಸ್ ಅಂದರೆ ಇನ್ನೂ ಮಾಡಿಲ್ಲ. ಸೊ ರಿಮಾರ್ಕ್ಸಲ್ಲಿ ಪ್ಲೀಸ್ ರೀಡ್ ದಿ ಗೈಡ್ಲೈನ್ಸ್, ನಾವು ಇವತ್ತು ತಾನೇ ಓಪನ್ ಮಾಡಿ ನೋಡಿದ್ನಲ್ಲ ಸ್ನೇಹಿತರೆ, ಅದೇ ಗೈಡ್ಲೈನ್ಸು. ವಿತ್ಡ್ರಾ ಅಂದರೆ ನನಗೆ ಈ ಅಪ್ಲಿಕೇಶನ್ ಹಾಕೋಕ್ಕೆ ಇಷ್ಟ ಇಲ್ಲ ಅನ್ನೋ ಅದರಲ್ಲಿ ಕ್ಲಿಕ್ ಮಾಡ್ಬಿಟ್ಟು ಹೋಗ್ಬೋದು, ಅದು ಯಾರೂ ಮಾಡಲ್ಲ. ಸೊ ಈಗ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ನೋಡಿ ಕಂಟಿನ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬಂತು ಸ್ನೇಹಿತರೆ. ನೋಡಿ ಜನರಲ್ಲು ಫಸ್ಟು ಜನರಲ್ ಏನು, ನಿಮ್ಮ ನೇಮು ಫಸ್ಟ್ ನೇಮು ಲಾಸ್ಟ್ ನೇಮ್ ನಾನು ಅವಾಗ ಹಾಕಿದ್ದಲ್ಲ ಸ್ನೇಹಿತರೆ, ಅದೇ ಹೆಸರು ಬಂದಿದೆ ನೋಡಿ, ಸದ್ಯ ಕೋಸರ್ ಅಂತ. ಇಮೇಲ್ ಐ ಡಿ ನಂದೇ ಕೊಟ್ಟಿದ್ದೀನಿ ಸ್ನೇಹಿತರೆ. ಜೆಂಡರು ಅವರು ಫೀಮೇಲ್ ಸ್ಟೂಡೆಂಟು,
ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತು, ಅದು ಇದು ಇದೆಲ್ಲ ಮ್ಯಾಂಡೇಟ್ರಿ ಸ್ನೇಹಿತರೆ. ನೋಡಿ ಇದೆಲ್ಲ ಕ್ಲಿಕ್ ಮಾಡ್ಬೇಕು ನೀವು ಮ್ಯಾಂಡೇಟ್ರಿ. ಡೇಟ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು, ರಿಲಿಜನ್ನು, ರೀಜನ್ನು ಇದೆಲ್ಲ ಮಾಡ್ಬೇಕು ಸ್ನೇಹಿತರೆ. ನೋಡಿ ಇದೆಲ್ಲ ಸೆಲೆಕ್ಟ್ ಮಾಡ್ಬೇಕು ನೀವು. ನೋಡಿ ಇದೆಲ್ಲ ನೋಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ, ಏನೇನು ಫುಲ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. ಫ್ಯಾಮಿಲಿ ಡೀಟೇಲ್ಸು ಅಂದರೆ ಅಲ್ಲಿ ಮೇಲ್ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಇಲ್ಲೇ ಬರುತ್ತೆ ಸ್ನೇಹಿತರೆ. ಜನರಲ್, ಇದು ಜನರಲ್ ಸಂಬಂಧಪಟ್ಟಿದ್ದು. ಸೊ ಜನರಲಲ್ಲಿ ನೀವು ಈ ಡೀಟೇಲ್ಸ್ನೆಲ್ಲ ಎಂಟ್ರಿ ಮಾಡ್ಬೇಕು ಸ್ನೇಹಿತರೆ. ನೋಡಿ ಅಡ್ರೆಸ್, ಇದು ಅಡ್ರೆಸ್ ಡೀಟೇಲ್ಸು. ಅಡ್ರೆಸ್ ಡೀಟೇಲ್ ಇದರಲ್ಲಿ ಅಡ್ರೆಸ್ ಎಂಟ್ರಿ ಮಾಡ್ಬೇಕು ನೀವು. ನೋಡಿ ಫ್ಯಾಮಿಲಿ ಡೀಟೇಲ್ಸ್. ಫ್ಯಾಮಿಲಿ ಡೀಟೇಲ್ಸಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು, ನಂಬರ್ ಆಫ್ ಮೆಂಬರ್ಸ್ ಇನ್ ಇಮಿಡಿಯೇಟ್ ಫ್ಯಾಮಿಲಿ, ಅಂದರೆ ನಿಮ್ಮನ್ನು ಸೇರಿಸ್ಕೊಂಡು ಒಟ್ಟು ನಿಮ್ಮ ಫ್ಯಾಮಿಲಿಲಿ ಎಷ್ಟು ಜನ ಇದ್ದೀರಾ ಅದು ಇಲ್ಲಿ ಮಾಡ್ಬೇಕು ಸ್ನೇಹಿತರೆ. ನಂಬರ್ ಆಫ್ ಚಿಲ್ಡ್ರನ್ ಸ್ಟಡಿಂಗ್ ಇನ್ ಫ್ಯಾಮಿಲಿ, ಅಂದರೆ ನಿಮ್ಮ ಫ್ಯಾಮಿಲಿ ಎಷ್ಟು ಜನ ಓದ್ತಾ ಇದ್ದಾರೆ. ಸೆಲ್ಫು, ಬ್ರದರು ಪ್ಲಸ್ ಸಿಸ್ಟರ್ಸು, ನೀವು ಸ್ಟೂಡೆಂಟು ಸೇರಿ ನಿಮ್ಮ ಅಕ್ಕ ತಂಗಿ ಎಷ್ಟು ಜನ ಓದ್ತಾ ಇದ್ದಾರೆ ಅದು ಸ್ನೇಹಿತರೆ. ಇದೆಲ್ಲ ನೀವು ಎಂಟ್ರಿ ಮಾಡಬೇಕು. ರಿಲೇಷನ್ಶಿಪ್ಪು ಅದು ಇದು ಇದೆಲ್ಲ ಮಾಡಿ ಸೇವ್ ಕೊಡ್ಬೇಕು ಸ್ನೇಹಿತರೆ. ಸೇವ್ ಕೊಟ್ಮೇಲೆ ನೋಡಿ ಪೇರೆಂಟ್ಸು, ಗಾರ್ಡಿಯನ್ ಡೀಟೇಲ್ ಬರುತ್ತೆ, ಅದು ಸೇವ್ ಮಾಡಬೇಕು. ನೋಡಿ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟರೆ ಅಲ್ಲಿ ಕೈಂಡ್ಲಿ ಎಂಟರ್ ಆಲ್ ರಿಕ್ವೈರ್ಡ್ ಫೀಲ್ಡ್ಸ್ ಅಂತ ಬರುತ್ತೆ. ಸೊ ನಾನು ಇನ್ನೂ ಫುಲ್ ಅದೆಲ್ಲ ಫಿಲ್ ಮಾಡಿಲ್ಲ ಅಲ್ವಾ. ಸೊ ಅದೆಲ್ಲ ಫಿಲ್ ಮಾಡಿದ್ರೆ ಸ್ನೇಹಿತರೆ ನೀವು ನೋಡಿ ಆ ಕ್ರೈಟೀರಿಯಾ ಎಲ್ಲ ಫುಲ್ ಫಿಲ್ ಮಾಡಿದ್ರೆ ಸ್ನೇಹಿತರೆ ನೋಡಿ ನಿಮಗೆ ಒಂದೊಂದಾಗಿ ಈಗ ಜನರಲ್, ಈ ಗ್ರೀನ್ ಕಲರ್ ಜನರಲ್ ಮೇಲೆ ಕೂತಿತ್ತಲ್ವ, ನಾನು ಇವಾಗ ಅದನ್ನು ಫಿಲ್ ಮಾಡಿದೆ ಅಂತ ಇಟ್ಕೊಳ್ಳಿ. ಫಿಲ್ ಮಾಡಿಬಿಟ್ಟು ಅವಾರ್ಡ್ ಸೆಕ್ಷನ್ ಬಂದಿದ್ದೀನಿ. ಅವಾರ್ಡ್ ಸೆಕ್ಷನಲ್ಲಿ ನೀವು ಏನೇನು ಅವಾರ್ಡ್ ತೊಗೊಂಡಿರ್ಬೋದು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಕಮ್ಯುನಿಟಿ ಎಂಗೇಜ್ಮೆಂಟ್ ಆ್ಯಕ್ಟಿವಿಟೀಸು, ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂದರೆ ಸ್ಪೋರ್ಟ್ಸಲ್ಲಿ ನೀವೇನಾದ್ರು ಕಾಲೇಜ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಏನಾದರೂ ತೊಗೊಂಡಿದ್ರೆ ಅದನ್ನು ಇಲ್ಲಿ ಫಿಲ್ ಮಾಡೋಕ್ಕೆ ಸ್ನೇಹಿತರೆ. ಅದಕ್ಕೆ ನಿಮಗೆ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ಲ ಅದನ್ನ ಇಲ್ಲಿ ಡಾಕ್ಯುಮೆಂಟ್ ಫೈಲ್ ಅಂತ ಜಾಗದಲ್ಲಿ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ಅಪ್ಲೋಡ್ ಮಾಡಿಬಿಟ್ಟು ಸೇವ್ ಕೊಡ್ಬೇಕು ಸ್ನೇಹಿತರೆ. ಸ್ಪೆಷಲ್ ರೆಕಗ್ನೇಷನ್, ಅಕಾಡೆಮಿಕ್ ಹಾನರ್ಸ್, ಅವಾರ್ಡ್ಗಳು ಏನಾದ್ರು ಬಂದಿದ್ರೆ ಅದ್ರ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಅಪ್ಲೋಡ್ ಮಾಡ್ಬೋದು. ಸೊ ಅದೆಲ್ಲ ಸ್ಕಾಲರ್ಶಿಪ್ಪು, ಇದಕ್ಕೆ ಮುಂಚೆ ಯಾವ್ದಾದ್ರು ನಾನು ಯಾವುದೇ ಸ್ಕಾಲರ್ಶಿಪ್ ರಿಸೀವ್ ಮಾಡಿಲ್ಲ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಆ ಸೆಲೆಕ್ಟ್ ಟಿಕ್ ಮಾರ್ಕ್ ಎತ್ಬಿಟ್ರೆ ನೀವು ಇದಕ್ಕೆ ಮುಂಚೆ ಯಾವ ಸ್ಕಾಲರ್ಶಿಪ್ ತೊಗೊಂಡ್ರೆ ಅದನ್ನು ಇಲ್ಲಿ ಹಾಕಬೇಕು. ಸಾಮಾನ್ಯವಾಗಿ ಯಾರು ತೊಗೊಂಡಿರಲ್ಲ ಅಂತಲೇ ಹಾಕ್ತಾರೆ. ಸೊ ಅದನ್ನು ಕ್ಲಿಕ್ ಮಾಡಿಬಿಡಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ಅದನ್ನು ಸೇವ್ ಕೊಟ್ಬಿಡಿ. ಈ ಫಾರ್ಮಲ್ಲಿ ಈ ಆಪ್ಷನಲ್ಲಿ ಇಷ್ಟು ಬಂತಲ್ಲ ರಿವ್ಯೂ, ಅದಾದಮೇಲೆ ರಿವ್ಯೂಗೆ ಹೋಗಿ ಸ್ನೇಹಿತರೆ. ರಿವ್ಯೂವಲ್ಲಿ ರಿವ್ಯೂ ಅಂದರೆ ಲಾಸ್ಟಲ್ಲಿ ಬರುತ್ತೆ ಸ್ನೇಹಿತರೆ. ಅದು ಈ 4 ಮಾಡಿದ್ಮೇಲೆ ನೋಡಿ ಅಕಾಡೆಮಿಕ್ ಕ್ಲಿಕ್ ಮಾಡ್ತೀವಿ. ನೋಡಿ ಈಗ ಅಕಾಡೆಮಿಕ್ ಕ್ಲಿಕ್ ಮಾಡಿದ್ದೀನಿ ಸ್ನೇಹಿತರೆ. ಅಕಾಡೆಮಿಕ್ಲಿ ಸ್ನೇಹಿತರೆ ನಿಮಗೆ ನೋಡಿ ಸೆಕೆಂಡ್ರಿ ಎಜುಕೇಷನ್ ಅಂದರೆ ನೋಡಿ ಸ್ನೇಹಿತರೆ ಇಲ್ಲಿ ವಿ ರಿಕ್ವೈರ್ ಎ ಕಂಪ್ಲೀಟ್ ಅಕಾಡೆಮಿಕ್ ರೆಕಾರ್ಡ್ ಆಫ್ ಯುವರ್ ಹೈಯರ್ ಎಜುಕೇಷನ್. ಯು ಮಸ್ಟ್ ಪ್ರೊವೈಡ್ ಡೀಟೇಲ್ಸ್ ಆಫ್ ಯುವರ್ ಹೈ ಸ್ಕೂಲ್ ಎಜುಕೇಷನ್ ಇನ್ಕ್ಲೂಡಿಂಗ್ 10th and 12th. ಅಂದರೆ 10th 12th ಬಗ್ಗೆ ನೀವು ಪೂರ್ತಿ ಮಾಹಿತಿ ಇಲ್ಲಿ ಫಿಲ್ ಮಾಡಬೇಕು. ಅದರ ಡೀಟೇಲ್ ನಮಗೆ ಪೂರ್ತಿಯಾಗಿ ಬೇಕು ಅಂತ ಅವ್ರು ಕೇಳಿದ್ದಾರೆ ಸ್ನೇಹಿತರೆ. ಸೊ ಅದನ್ನೆಲ್ಲ ಎಂಟ್ರಿ ಮಾಡಿ ಇಲ್ಲಿ ನೋಡಿ 12th 10th ಡೀಟೇಲ್ ಫುಲ್ಲು ಎಂಟ್ರಿ ಮಾಡಬೇಕಾಗುತ್ತೆ ನೀವು. ಆಮೇಲೆ ಗ್ರ್ಯಾಜುಯೇಷನ್, ಡಿಗ್ರಿಲಿ ಯಾವ ತೊಗೊಂಡಿದ್ದೀರಾ ಏನು ಅದೆಲ್ಲ ನೋಡಿ ಸ್ನೇಹಿತರೆ ಡೀಟೇಲಾಗಿ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ನೀವು. ತಿರ್ಗಾ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಬಿಟ್ಟು ಡಾಕ್ಯುಮೆಂಟ್ಸ್ ಇದ್ರಲ್ಲಿ ಬನ್ನಿ. ಡಾಕ್ಯುಮೆಂಟ್ಸ್ ಇದ್ರಲ್ಲಿ ಅಂದರೆ ಅಪ್ಲೋಡ್ ಮಾಡಬೇಕಾಗಿರೋಂಥ ಡಾಕ್ಯುಮೆಂಟ್ಗಳು ಯಾವುದಾದ್ರು ನೋಡಿ ಸೆಲೆಕ್ಟ್ ಟೈಪು ನೋಡಿ. ಅಪ್ಲಿಕೆಂಟ್ ಫೋಟೋ ಹಾಕಬೇಕು, ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಹಾಕಬೇಕು, ಮಾರ್ಕ್ ಶೀಟ್ ಆಫ್ 10th ಎಕ್ಸಾಮ್ ಬೋರ್ಡ್ ಎಕ್ಸಾಮಿನೇಷನ್ ಅಂದರೆ 10ನೇ ಕ್ಲಾಸ್ದು ಮಾರ್ಕ್ಸ್ ಕಾರ್ಡ್ ಹಾಕ್ಬೇಕು ಸ್ನೇಹಿತರೆ. ಆಮೇಲೆ ಮಾರ್ಕ್ಸ್ ಕಾರ್ಡ್ ಆಫ್ 12th ಮಾರ್ಕ್ಸ್ ಕಾರ್ಡು ಅಪ್ಲೋಡ್ ಮಾಡಬೇಕು. ಆಮೇಲೆ ಫೋಟೋ ಐ ಡಿ ಪ್ರೂಫು. ಫೋಟೋ ಐ ಡಿ ಪ್ರೂಫ್ ಅಂದರೆ ಏನು, ಇದು ವೋಟರ್ ಐ ಡಿ ನಿಮ್ಮ ಫೋಟೋ ಇರುತ್ತಲ್ವ ಅದು, ಇಲ್ಲ ಆಧಾರ್ ಕಾರ್ಡು, ಇಲ್ಲ ಪ್ಯಾನ್ ಕಾರ್ಡು, ಇದರಲ್ಲಿ ನಿಮ್ಮ ಫೋಟೋ ಸಮೇತ ನಿಮ್ಮದು ಅಡ್ರೆಸ್ಸು ಹೆಸರು ಎಲ್ಲ ಇರುತ್ತಲ್ಲ ಅದು ಫೋಟೋ ಐ ಡಿ ಪ್ರೂಫ್ ಸ್ನೇಹಿತರೆ. ಇನ್ನೊಂದು ಪ್ರೂಫ್ ಆಫ್ ಎನ್ರೋಲ್ಮೆಂಟ್ ಇನ್ ಕರೆಂಟ್ ಇನ್ಸ್ಟಿಟ್ಯೂಷನ್. ಪ್ರೂಫ್ ಆಫ್ ಎನ್ರೋಲ್ಮೆಂಟ್ ಅಂದರೆ ನೀವು ಇವಾಗ ಫಸ್ಟ್ ಇಯರ್ BA BSc BCom ಇಲ್ಲ MA MSc MCom ಇಲ್ಲ ಯಾವುದೇ ಒಂದು PG ಇಲ್ಲ UG ಕೋರ್ಸ್ ಅನ್ನಿಸ್ಕೊಳುತ್ತೆ, ಅದು ಫಸ್ಟ್ ಇಯರು ಫೀಸ್ ಕಟ್ಟಿರುತ್ತಲ್ಲ ಸ್ನೇಹಿತರೆ, ಆ ಫೀಸ್ನೇ ಪ್ರೂಫ್ ಆಫ್ ಎನ್ರೋಲ್ಮೆಂಟ್ ಅಂತ ಹೇಳೋದು. ಸೊ ಅದನ್ನು ನೀವೆಲ್ಲ ಅಪ್ಲೋಡ್ ಮಾಡ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ ಇಷ್ಟು ಅವರು ಕೇಳುವಂಥ ಒಂದು ಅಪ್ಲೋಡ್ ಮಾಡಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ಗಳು ಸ್ನೇಹಿತರೆ. ಇದನ್ನೆಲ್ಲ ಅಪ್ಲೋಡ್ ಮಾಡಿದ ಮೇಲೆ ಸ್ನೇಹಿತರೆ ಇಲ್ಲಿ ಬಂದ್ಬಿಡು ಸ್ನೇಹಿತರೆ, ಇಲ್ಲಿ ಆಲ್ ಡಾಕ್ಯುಮೆಂಟ್ಸ್ ಆರ್ ಮ್ಯಾಂಡೇಟ್ರಿ ನೋಡಿ, ಎಲ್ಲ ಡಾಕ್ಯುಮೆಂಟ್ಸ್ಗಳು ಮ್ಯಾಂಡೇಟ್ರಿ ಸ್ನೇಹಿತರೆ. ಸೊ ಅಲ್ಲಿ ನೀವು ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲೆಲ್ಲ ಡಾಕ್ಯುಮೆಂಟ್ ಹೆಸರು ಸಮೇತ ಇಲ್ಲ ಆಕ್ಷನ್ ಸಮೇತ ಅಪ್ಲೋಡೆಡ್ ಅಂತ ಬಂದ್ಬಿಡುತ್ತೆ.
ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಿ ಸ್ನೇಹಿತರೆ. ಸೇವ್ ಆ್ಯಂಡ್ ಕಂಟಿನ್ಯೂ ಕೊಟ್ಟಮೇಲೆ ಲಾಸ್ಟಲ್ಲಿ ನಿಮಗೆ ರಿವ್ಯೂ ಪ್ರೆಸ್ ಮಾಡಿದ್ಮೇಲೆ ನೀವು ಫಸ್ಟ್ ಏನು ಈ ಜನರಲ್ಲು ಅವಾರ್ಡ್ಸು ಅಕಾಡೆಮಿಕ್ ಡಾಕ್ಯುಮೆಂಟ್ಸು ಅದಿದೆ ಎಲ್ಲ ಇಲ್ಲಿ ಬರುತ್ತೆ ಸ್ನೇಹಿತರೆ ಲಿಸ್ಟು. ನೀವು ಒಂದ್ಸಲ ಚೆಕ್ ಮಾಡ್ಕೊಬೇಕು ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ದೀನಾ ಇಲ್ವಾ ಚೆಕ್ ಮಾಡಿಕೊಂಡು ಲಾಸ್ಟಲ್ಲಿ ಸಬ್ಮಿಟ್ ಬಟನ್ ಬ್ಲಿಂಕ್ ಆಗ್ತಾ ಇರೋ ನೋಡಿ ಸ್ನೇಹಿತರೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಅಂತ ಸ್ನೇಹಿತರೆ. ಸೊ ಇದು ಇವತ್ತಿನ ಒಂದು ರಿಲಯನ್ಸ್ ಕಂಪ್ನಿಯವರು ಹೆಚ್ಚಿಗೆ ಅಮೌಂಟು ಇರುವಂಥದ್ದನ್ನ ಒಂದು ಸ್ಕಾಲರ್ಶಿಪ್ಪು ಏನೇನೆ ನೋಟಿಫಿಕೇಶನ್ ಬಿಟ್ಟಿರೋದು ಅದನ್ನು ನಾನು ವಿಡಿಯೋ ಮಾಡಿ ನಿಮಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಸೊ ಇದು ನಿಮಗೆ ಸಂಪೂರ್ಣವಾಗಿ ಯೂಸ್ಫುಲ್ ಆಗುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸೊ ಮಾಹಿತಿ ಎಲ್ಲರಿಗೂ ತುಂಬ ಖಂಡಿತ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸ್ನೇಹಿತರೆ. ಸೊ ಇದರಲ್ಲಿ ಸ್ಕಾಲರ್ಶಿಪ್ಪು ಓದೋರಿಗೆ ತುಂಬಾ ಉಪಯೋಗ ಆಗುತ್ತೆ ಸ್ನೇಹಿತರೆ ಇದು. ಸೊ ಯಾವುದಕ್ಕೂ ತಡ ಮಾಡೋಕ್ಕೆ ಹೋಗಬೇಡಿ. ಅಕ್ಟೋಬರ್ 6ನೇ ತಾರೀಕುವರೆಗೂ ಇದೆ ಅಂತ ಲೇಟ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸು ಏನೇನು ನೀವು ಪ್ರಿಪೇರ್ ಮಾಡ್ಕೊಬೇಕು ಅದನ್ನ ದಯವಿಟ್ಟು ಪ್ರಿಪೇರ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ಸ್ಕ್ಯಾನ್ಡ್ ಕಾಪೀಸ್ನ ನೀವು ಸ್ಕ್ಯಾನ್ ಮಾಡ್ಕೊಂಬಿಟ್ಟು ನಿಮ್ಮ ಲ್ಯಾಪ್ಟಾಪಲ್ಲಿ ಅದರ ಲ್ಯಾಪ್ಟಾಪಲ್ಲಿ ಡೆಸ್ಕ್ಟಾಪಲ್ಲಿ ಒಂದು ಫೋಲ್ಡ್ರ್ ಮಾಡ್ಕೊಂಬಿಟ್ಟು ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಆದಷ್ಟು ಕಮ್ಮಿ KB MB ಎಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಅಪ್ಲೋಡ್ ಮಾಡೋ ಟೈಮಲ್ಲಿ ತಿರ್ಗಾ KB ಜಾಸ್ತಿ MB ಜಾಸ್ತಿ ಅಂದರೆ ಅದು ಕಷ್ಟ ಆಗ್ಬಿಡುತ್ತೆ. ಆಮೇಲೆ ಮೊಬೈಲಲ್ಲೂ ಸೇವ್ ಮಾಡಿ ಇಟ್ಕೊಂಬಿಡಿ ಸ್ನೇಹಿತರೆ. ಮೊಬೈಲಲ್ಲಿ ನೀವು ಸೇವ್ ಮಾಡಿ ಇಟ್ಕೊಂಡು ಒಂದೊಂದಕ್ಕೆ ಒಂದೊಂದು ಹೆಸರು ಕೊಟ್ಬಿಡಿ ಸ್ನೇಹಿತರೆ. 10th ಮಾರ್ಕ್ಸ್ ಕಾರ್ಡ್ ಇಟ್ಟಾಗ ಅದು SSLC ಅಂತ ನಿಮ್ಮ ಹೆಸರು ಫಸ್ಟ್ ಲೆಟ್ರು ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರು ಲಕ್ಷ್ಮಣ್ ಅಂತಿದ್ರೆ L-SSLC, +2 ಆದರೆ L-PUC, ಇನ್ಕಮ್ ಸರ್ಟಿಫಿಕೇಟ್ ಆದರೆ L-ಇನ್ಕಮ್ ಆ ಥರ ಹಾಕ್ಕೊಂಡೋಗಿ. ಯಾಕಂದರೆ ನೀವು ಮೊಬೈಲಲ್ಲಿ ಮಾಡ್ಬೇಕಾದ್ರೆ ಎಲ್ಲ ಚಿಕ್ಕದಾಗಿ ಕಾಣುತ್ತೆ, ಲ್ಯಾಪ್ಟಾಪ್ ಅಷ್ಟು ದೊಡ್ಡದಾಗಿ ಕಾಣಲ್ಲ. ಸೊ ಅವಾಗ ನೀವು ಹೆಸರು ಸಮೇತ ಅಲ್ಲಿ ಕಾಣಿಸುತ್ತಲ್ಲ ಸ್ನೇಹಿತರೆ, ಅವಾಗ ಸೆಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಗೆ ಈಸಿ ಆಗುತ್ತೆ ಸ್ನೇಹಿತರೆ. ಸೊ ಆ ರೀತಿ ಮೊಬೈಲಲ್ಲೆಲ್ಲ ಫಸ್ಟೇ ಸ್ಕ್ಯಾನ್ಡ್ ಕಾಪೀಸ್ನ ಮಾಡಿಟ್ಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ. ಅಟ್ಯಾಚ್ ಮಾಡೋ ಟೈಮಲ್ಲಿ ತುಂಬ ಈಸಿ ಆಗುತ್ತೆ. ಸೊ ಇದನ್ನು ಲ್ಯಾಪ್ಟಾಪ್ ಇರೋರು ಲ್ಯಾಪ್ಟಾಪಲ್ಲೂ ಮಾಡಿ ಸ್ನೇಹಿತರೆ, ಇಲ್ಲ ಲ್ಯಾಪ್ಟಾಪ್ ಇಲ್ಲದೇ ಇರೋರು ಅವ್ರ ಸ್ನೇಹಿತರ ಹತ್ರ ಯಾರು ಫ್ರೆಂಡ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಅವ್ರು ಇಂಥ ವಿಷಯಕ್ಕೆಲ್ಲ ಇಲ್ಲ ಅಂತ ಹೇಳಲ್ಲ. ಸೊ ಅವ್ರು ಲ್ಯಾಪ್ಟಾಪಲ್ಲಿ ಬಳಸ್ಕೊಂಡು ನೀವು ಅಪ್ಲೈ ಮಾಡಿ ಸ್ನೇಹಿತರೆ. ಇಲ್ಲ ಮೊಬೈಲ್ ಸಾಧ್ಯ ಆದರೆ ಮೊಬೈಲಲ್ಲೇ ಮಾಡ್ತೀನಿ, ಅದ್ರಲ್ಲಿ ಜಾಸ್ತಿ ನನಗೆ ಇಂಟರ್ಫೇಸ್ ಎಲ್ಲ ಯೂಸ್ ಮಾಡೋದು ಜಾಸ್ತಿ ಬರುತ್ತೆ ಅಂದರೆ ಮೊಬೈಲಲ್ಲೇ ಮಾಡಿ ಸ್ನೇಹಿತರೆ. ಸೊ ಇದು ಸ್ನೇಹಿತರೆ ಇವತ್ತಿನ ಒಂದು ರಿಲಯನ್ಸ್ ಸ್ಕಾಲರ್ಶಿಪ್ ವಿಡಿಯೋ. ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ, ನನ್ನಿಂದ ಅಪ್ಲೋಡ್ ಮಾಡಿದ್ರಲ್ಲಿ ಏನು ಎಲ್ಲ ಕರೆಕ್ಟಾಗಿದೆಯಾ ಮಾಹಿತಿ, ಇಲ್ಲ ನಿಮ್ಗೆ ಅದರಲ್ಲಿ ಏನೋ ಡೌಟ್ಸ್ ಇದ್ದರೆ, ಇಲ್ಲ ನಿಮಗೆ ಬೇರೆ ಥರದ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ನನಗೆ ತಿಳಿಸಿ ಸ್ನೇಹಿತರೆ. ನಾನು 100% ಅದನ್ನು ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ ಮಾಡಿ. ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೂ ಖಂಡಿತ ಅದ್ರ ಬಗ್ಗೆ ತಿಳ್ಕೊಂಡು ಪೂರ್ತಿ ನಾನೇ ಒಬ್ರಿಗೆ ಅದನ್ನು ಅಪ್ಲೈ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಡು ನಿಮಗೆ ಅಪ್ಲೋಡ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಸೊ ಅದರಿಂದ ನನ್ನ ಕಮೆಂಟ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕಳಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ಆ ಲಿಂಕ್ನ ಯೂಸ್ ಮಾಡ್ಕೊಂಡು ಡೈರೆಕ್ಟಾಗಿ ವೆಬ್ಸೈಟ್ಗೆ ಹೋಗುತ್ತೆ, ಮಾಡ್ಕೊಳ್ಳಿ ಸ್ನೇಹಿತರೆ. ಅದಲ್ಲದೆ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಿಮಗೆ 2 ಗೌರ್ಮೆಂಟ್ ಜಾಬ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಅದ್ರ ಲಿಂಕ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನಲ್ಲಿ ಈ ರಿಲಯನ್ಸು ಸ್ಕಾಲರ್ಶಿಪ್ದು ಲಿಂಕ್ ಕೊಡ್ತಾ ಇದ್ದೀನಿ, ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಪ್ಲಸ್ ಅದಲ್ಲದೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು 1000 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದ್ರದ್ದು ನೋಟಿಫಿಕೇಶನ್ ಫ್ರೆಶ್ ಆಗಿ ನೆನ್ನೆನೇ ಬಂದಿದೆ. ಸೊ ಅದ್ರದ್ದು ನಾನು ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸ್ನೇಹಿತರೆ. PUC ಆಗಿರೋರು ಅದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಸ್ನೇಹಿತರೆ ಅದನ್ನು ದಯವಿಟ್ಟು ಬಳಸ್ಕೊಳ್ಳಿ. ಅದಲ್ಲದೆ ಸ್ನೇಹಿತರೆ ಇನ್ನೊಂದು LIC ಕಂಪ್ನಿಯವರು ಅದು ಗೌರ್ಮೆಂಟ್ದೆ. ಸೊ ಅದರಲ್ಲೂ ಗೌರ್ಮೆಂಟ್ ಜಾಬ್ ಇದೆ ಸ್ನೇಹಿತರೆ. ಅದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಬಳಸ್ಕೊಂಡು ದಯವಿಟ್ಟು ಅಪ್ಲೈ ಮಾಡಿ ಸ್ನೇಹಿತರೆ. ಖಂಡಿತ ನಿಮಗೆಲ್ಲ ಅದರಲ್ಲಿ ನಿಮ್ಮದು ಎಲಿಜಿಬಿಲಿಟಿ ಇದ್ದರೆ ಖಂಡಿತ ಕೆಲಸ ಸಿಗುತ್ತೆ. ಸೊ ಯಾರೆಲ್ಲ ಕೆಲಸಕ್ಕೋಸ್ಕರ ಹುಡುಕಾಟ ಮಾಡ್ತಾ ಇದ್ದೀರಾ, ಡಿಸ್ಕ್ರಿಪ್ಷನ್ ಲಿಂಕ್ನ ಬಳಸ್ಕೊಂಡು ದಯವಿಟ್ಟು ಅಪ್ಲೈ ಮಾಡಿ ಸ್ನೇಹಿತರೆ. ಅಪ್ಲೈ ಮಾಡಿ ನಿಮ್ಮ ಒಂದು ಸಕ್ಸಸ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೆ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ನೇಹಿತರೆ.